ಅವನು ತಪ್ಪು ಮಾಡಿದರೆ ಅವನಿಗೆ ಮನುಷ್ಯ ಶಿಕ್ಷೆಯನ್ನು ಕೊಡುವೆನು, ನರಪುತ್ರರಂತೆ ಅವನನ್ನು ದಂಡಿಸುವೆನು. ಆದರೂ ನನ್ನ ಕೃಪೆಯು ಸೌಲನನ್ನು ಬಿಟ್ಟು ಹೋದ ಹಾಗೆ ಅವರನ್ನು ಬಿಟ್ಟು ಹೋಗುವುದಿಲ್ಲ. ನೀನು ತಂದೆಯಾಗಿ ಅವನ ನೀನು ಅವನ್ನ ಸಾಕಿ ಸಾಕು ತಪ್ಪು ಮಾಡಿ ಶಿಕ್ಷೆ ಮಾಡಿ ಅವ್ರನ್ನ ಚೇಂಜ್ ಮಾಡಿ ಅವನ್ನ ಬಿಟ್ಟು ಹೋಗದಂತೆ ನೀನು ಅವನ ನಡೆಸೇಸು ಅವನ ನಡೆಸೇಸು. ನೋಡ್ತಿರ್ತೀಯಾರೆ ಈ ನೈಟ್ ಪ್ರೇಯರ್ ಬಂದು ಬಹಳ ಹೆಚ್ಚಿಗೆ ದೇವ್ರನ್ನ ನಾವು ಏನ್ ಮಾಡಕ್ಕೆ ಬಂದಿರೋದು ಕೊಟ್ಟೊಂದು ಅವಕಾಶ ಇದೆ. ದೇವ್ರನ್ನ ಒಂದೊಂದು ಸ್ಟೆಪ್ ನಾವು ದೇವರಿಗೆ ಎಲ್ಲ ರೀತಿಯಲ್ಲೂ ದೇವರಿಗೆ ಮಹಿಮೆ ಸಲ್ಲಿಸೋಣ. ನೀವು ಸ್ತೋತ್ರ ಹೇಳ್ತೀರಾ? ಏಸಪ್ಪ 5 ರೊಟ್ಟಿ 2 ಮೀನು ತೆಗೆದುಕೊಂಡು ಕೈಯಲ್ಲಿ ಏನ್ ಮಾಡಿದ್ರು? ಏನ್ ಮಾಡಿದ್ರು? ಏನಾಯ್ತು? ನಾಳೆ ಕೂಡ್ಸಿಟ್ಕೊಂಡು ಅವ್ರು ಕೂಡ್ಸಿಟ್ಕೊಳ್ತಾರೆ. ನಾಳೆ ಯಾವ ಕೆಲಸ ಮಾಡಂಗಿಲ್ಲ, ರಾಯ್ಸಕ್ಕೆ ಹೋಗಿಲ್ಲ, ಉಳ್ಳೋದು ಬಿಡಲ್ಲ, ಅದೇನು ಆಗಲ್ಲ. ಇನ್ನೂ ಅವತ್ತು ಕೂಡ್ಸಿದ್ರೆ ಡಬಲ್ ಆಗುತ್ತೆ. 7ನೇ ದಿನದಲ್ಲಿ ಇದು ಡಬಲ್ ಆಗುತ್ತೆ. 6 ದಿನ ಕೂಡ್ಸಿರ್ಬೇಕು, ಬೇರೆ ದಿನ ಆಗಲ್ಲ. ಯಾಕೆ? 7ನೇ ದಿನದಲ್ಲಿ ನೀವು ದೇವ್ರನ್ನ ಘನಪಡಿಸ್ಬೇಕು. ಅದು ಮೊದಲಿಗಿಂತ ಡಬಲ್ ಆಗುತ್ತೆ. ಸ್ತೋತ್ರ ಹೇಳ್ಬೇಕಾದ್ರೆ ಡಬಲ್ ಆಗುತ್ತೆ. ನೀವು ಒಂದೇ ಸಾಲ ಇದೆ 5 ರೂಪಾಯಿ ನಿಮ್ಮ ಕೈ ಬಂತು. ನಾನು ಕೊಟ್ಟಿದ್ದೆ ಒಂದು ಗ್ಲಾಸ್ ನೀರು ಕುಡಿತೀರಪ್ಪ, ಇದು ಆರೋಗ್ಯ ಕೊಟ್ಟಿದ್ದೆ ನೋಡಿ ನಡಗಡೆ ಹೋಗಿ ಅದು ವರ್ಕ್ ಮಾಡಕ್ಕೆ ಒಂದು ಮಂತ್ ಫುಲ್ಲು ಕಾಲು ಹೆಂಗೆ ನೋವಾಗ್ಬಿಟ್ಟಿತ್ತು ಅಂತ ಹೇಳಿದ್ರೆ ನನಗೇನು ಆಶ್ಚರ್ಯ ಆಗಿದೆ. ನಾನು ಹೇಳ್ತೇನೆ ಹೇಗೆ ಆಗ್ತಿಲ್ಲ, ಫುಲ್ ಎಲ್ಲ ನೋವಾಗ್ಬಿಟ್ಟಿದೆ. ನಾನು ಹೇಳೋದು ಸರ್ ಜಾಸ್ತಿ ಫಾಸ್ಟಿಂಗ್ ಮಾಡ್ಬಿಟ್ಟಲ್ಲ, ಅದಕ್ಕೆ ನಾವು ನೋವಾಗ್ಬಿಟ್ಟಿದೆಯಲ್ಲ, ನನಗೆ ಫಾಸ್ಟಿಂಗ್ ಎಲ್ಲ ಕಡಿಮೆ ಮಾಡ್ಬೇಕಂತ ನಾನು ಕಡಿಮೆ ಮಾಡ್ಬೇಕು, ಅದಕ್ಕೆ ನಾವು ಶಕ್ತಿ ಇಲ್ಲಕಂತ ಏನಾದರೂ ಏಸಪ್ಪ ಸರಿ ಆದ್ರೂ ನೋಡ್ತಿದ್ರೆ ಆಗ್ತಾನೆ ಇಲ್ಲ. ನಾನು ಹೇಳಿ ಏಸಪ್ಪ, ಆಮೇಲೆ ಏಸಪ್ಪ ದೇವ್ರು ದಿನ ಓದು ನೀವು. ನಾನು ಓದ್ಬೇಕಾದ್ರೆ ನನಗೆ ಆಶ್ಚರ್ಯ ಆಗ್ತಾಯಿದೆ. ಯಾವ್ದಂತ ಸತ್ಯಮ್ಮ ನಡುಗಟ್ಟು ವಾಕ್ಯಂಬ ಗುರಾಣಿ ಎಲ್ಲ ಸರ್ವ ಆಯ್ತು ಸೈತಾನ ಎದುರಿಸಲಿಕ್ಕೆ ಸಾಧ್ಯ. ನೆಕ್ಸ್ಟ್ ಹೇಳಿದ್ರು ದೇವರಲ್ಲಿ ನಾನು ಹೇಳ್ತಾ ಇದ್ದೀನಿ, ಮಾತಾಡ್ತಾ ಇದ್ದೀನಿ, ಈ ನೋವನ್ನು ಬಿಟ್ಟು ಹೋಗ್ಲಿ ಹೇಳ್ತಾ ಇದ್ದೀನಿ. ಒಂದೇ ಒಂದು ವರ್ಡ್ ದೇವರಲ್ಲಿ ಹೇಳಿದ್ದು, ಯೋಬನ ನೋಡು, ಯೋಬನ ನೋಡು, ನೀನು ಯೋಬನ ಪರೀಕ್ಷೆ ಮಾಡು, ನೀನು ಬರೀ ನೀನು ನೋವಿಗೆ ನೀನು ಅಪ್ಪ ಅಪ್ಪ ಅಂತೀರ, ನೀನು ಬರೀ ನೋವಿಗೆ ಅಪ್ಪ ಅಪ್ಪ ಅಂತ ಇಡೀ ಬಾಡಿ ನೋವು ಫುಲ್ಲು ಎಲ್ಲ ಗಾಯ ಗುಳ್ಳೆಗಳು ಅಲರ್ಜಿ ಡ್ಯಾಡಿ ನೆತ್ತು ಅಂಗಾರವರು ಅವನ ಜಾಗ ನೋಡಿದ್ರೆ ಒಂದು ಜಾಗನೂ ಪ್ಲೈನ್ ಇಲ್ಲ. ಯೋಚನೆ ಮಾಡಿ ಬೂದಿಯೊಳಗೆ ಕೂತ್ಕೊಂಡು ಅವನು ಬೂದಿಲಿ ಹಾಕೊಂಡು ಮೈ ಕೆರ್ಕೊಳ್ತಾ ನೋಡು ಅವನ್ನ ಏನಾದ್ರೂ ಅಪ್ಪ ಅಂತ ಕೂಗಿದ್ದ ಅವನು ಏನ್ ಹೇಳ್ತಾ ಇದ್ದಾನೆ? ಸ್ತೋತ್ರ ಹೇಳ್ತಾ ಇದ್ದಾನೆ. ಹೇಳ್ತಾನೆ ನೋಡಿ, ಎಲ್ಲ ಹೇಳ್ತಾರೆ ಅವನ ಮೇಲೆ ಕಾಣುಕು, ಅವನು ನನ್ನ ಮೇಲೆ ಗುರುಗುಟ್ಟಲ್ಲ. ಚಾಲೆಂಜ್, ಓಪನ್ ಚಾಲೆಂಜ್. ದೇವ್ರು ಹೇಳ್ತಾರೆ ಗುರುಗುಟ್ಟಲ್ಲ ಅವನ ಮೇಲೆ. ಅವನು ಯಾವುದೇ ಕಾರಣದಲ್ಲಿ ದೂಷಿಸಲ್ಲ ನನ್ನನ್ನ. ಎಷ್ಟೋ ಪರಿಸ್ಥಿತಿಗಳ ಮೇಲೆ ಬರ್ಬೋದು, ಅಪ್ಪ ನನ್ನ ಕೈ ಬಿಟ್ಬಿಟ್ಟ ನೀನು. ನೋ, ಇಲ್ಲ, ಕೈ ಬಿಟ್ಟೇ ಇಲ್ಲ ನೀನು. ಯಾಕೆ ಇದನ್ನು ಸಂಭವಿಸ್ತು? ಇಲ್ಲ, ಹೇಳಂಗಿಲ್ಲ. ನನ್ನ ಪಾಠನ ಇದರವರೆಗೆ ನನಗೆ ಸಹಾಯ ಮಾಡಿ ಸ್ತೋತ್ರ ಹೇಳ್ತೀನಿ. ಯಾವಾಗ ಸ್ತೋತ್ರ ಹೇಳಕ್ಕೆ ಸ್ಟಾರ್ಟ್ ಮಾಡ್ತೀರಾ? ದೇವ್ರು ಹೇಳಿದ್ರು, ಯೋಬನ್ ನೋಡ್ದ, ಯಾವತ್ತಾರು
ಶಿಲ್ವೆ ಮೇಲೆ ಪ್ರಾಣ ಕೊಡ್ತಾ ಇದ್ದಾರೆ, ರಕ್ತ ಸುರಿತಾ ಇದೆ. ಏಸಪ್ಪ ಏನಾದ್ರು ಓ ಅಪ್ಪ ನನ್ನ ತಂದೆ ನನ್ನ ಬಿಡಿಸು ನನ್ನ ಕರ್ಕೊ ಅಂತ ಹೇಳಿದ್ರ ಏನು ಮಾಡುತ್ತೀರಪ್ಪ? ಅವ್ರನ್ನ ಕ್ಷಮಿಸು. ಈ ಪಾತ್ರೆ ನಿನ್ನ ಕೈಗೆ ಒಪ್ಪಿಸ್ತಾ ಇದ್ದೀನಿ, ನಿನ್ನ ಕೈಗೆ ಒಪ್ಪಿಸ್ತಾ ಇದ್ದೀನಿ. ನಿನ್ನ ಚಿತ್ತದಂತೆ ನಿನ್ನ ಚಿತ್ತ ಜೀಸಸ್. ಒಂದು ಜ್ವರ, ಕೆಮ್ಮು, ಶೀತ, ನಾನು ಆಗ್ತಾ ಇಲ್ಲ ಈ ಇದ್ರು ನನಗೆ ಸ್ತೋತ್ರ. ನಾನು ಅದಕ್ಕೆ ನಾವು ಹೇಳೋದು, ಹಾಸಿಗೆಲ್ಲ ಮಲಗಿರ್ಬೇಕಾದ್ರೂ ನಾನು ದೇವರಿಗೆ ಸ್ತೋತ್ರ ಹೇಳ್ತೀನಿ. ನಾನು ದೇವರಿಗೆ ದಾವಿದನಿಗೆ ಸೊಲೊಮೋನನ ಬಗ್ಗೆ ಹೇಳ್ತದ್ದು, ನಾನು ಅವನ ತಂದೆ ಆಗಿದ್ದೀನಿ. ನಾನು ತಪ್ಪನ್ನು ಶಿಕ್ಷೆ ಮಾಡ್ತೀನಲ್ಲ, ಸೋಲನ ಮೇಲೆ ಕೃಪೆ ಬಿಟ್ಟೋದು ನಾನು ಬಿಟ್ಟು ಹೋಗಲ್ಲ. ಸಿಂಹಾಸನ ಸ್ಥಿರವಾಗಿದೆ. ಆ ಸೊಲೊಮೋನನಿಗೆ ಹೇಳ್ತಾರೆ ದೇವರು, ನೀನು ನಿನ್ನ ತಂದೆ ತರ ದಾವಿದನ ತರ ನೀನು ಯಥಾರ್ಥವಾಗಿ ನಡ್ಕೊಳ್ಳೋದಾದ್ರೆ ನಿನ್ನ ಸಿಂಹಾಸನ ಸ್ಥಿರಪಡಿಸ್ತೀನಿ. ಅವ್ರು ನನಗೆ ಹೇಳ್ಬೇಕಾದ್ರೆ ನಿನಗೆ ಶಾಕ್ ಆಗ್ಬಿಟ್ಟು, ಇಲ್ಲಪ್ಪ ನಾನು ಈ ನೋವು ಬಗ್ಗೆ ನಾನು ಮಾತಾಡಲ್ಲ. ನೀನು ಒಬ್ಬನೇ ಏನು ಮಾತಾಡಿಲ್ಲ. ಹೇಳ್ತೇನೆ, ಚರ್ಮಕ್ಕೆ ಚರ್ಮ, ಜೀವಕ್ಕೆ ಜೀವಲ್ಲ, ಅವ್ನು ಜೀವ ಉಳಿಸ್ಕೊಂಡು ನಾನು ಶಪಿಸ್ತಾನೆ ಅಂತ ಹೇಳ್ತಾರೆ. ಆ ಸೈತಾನ ಹೇಳ್ತಾರೆ, ಹೇಳ್ತಾರೆ ಇಲ್ಲ ಯಾವುದೇ ಶಪಿಸೋದಿಲ್ಲ. ನಾನು ಅವಾಗ ಹೇಳಿದೆ ಸ್ತೋತ್ರ ಹೇಳಿದ್ನಾ, ಹೇಳಿ ಸ್ತೋತ್ರ ಅದು ಹೆಂಗೋಯ್ತು ಅಂತ ನಾನು ಚೆಕ್ ಮಾಡ್ತಿದ್ದೀನಿ. ಇಲ್ಲ ನಾನು ಹೆಂಗೋಯ್ತು ಎಲ್ಲ ಚೇಂಜ್ ಆಗಿದೆ. ಯಾವಾಗ ನೀವು ಸ್ತೋತ್ರ ಹೇಳ್ತೀರಾ, ಆ ಕತ್ತಲೆ ಚಂದಿಸಲ್ಪಡುತ್ತೆ, ಆ ಜಗ ಆ ದ್ವೇಷ ಚಂದಿಸಲ್ಪಡುತ್ತದು, ಆ ಮನಸ್ಸು ಕಲ್ಮಶ ಹೋಗಿ ಫುಲ್ ಪ್ಯೂರ್ ದೇವರ ಕ್ರಿಸ್ತನ ಮನಸ್ಸು. ಯೋಬನ ತಾಳ್ಮೆ ವಿಷಯ ಮಾಡಿ ಎಷ್ಟು ಅವನಿಗೆ ಡಬಲ್ ಆಗಿ ತಾಳ್ಮೆ ಕೊಡು, ನನ್ನ ತಾಳ್ಮೆ ಕೊಡು, ನನಗೆ ಸಮಾಧಾನ ಕೊಡಿ. ನಾವು ಒಂದೆರಡು ವಾರ ಹೋಗ್ಬಿಡೋಣ, ನಾವು ಪ್ರಾರ್ಥನೆ ಮಾಡಬೇಕು. ನಿಮಗೆ ಸ್ಪೆಷಲ್ ಆಗಿರುತ್ತೆ, ನಿಮ್ಮದು ಒಂಥರ ಬಾಂಡೇಜ್ ಇರ್ತದೆ, ಅದು ಬಿಡಿ ಆಗಿರ್ತೀನಿ. ಯಾವುದೇ ಇರ್ಬೋದು, ಯಾವ ಉದ್ದ ಇರ್ಬೋದು, ಫುಲ್ ನಿಮ್ಮನ್ನ ದೇವ್ರು ಹಿಂಗೆ ಮಾಡ್ತಾರೆ. ಆ ಕ್ರಿಸ್ತನ ಅಲ್ಲಿ ಅಪೋಸ್ತಲನ ದೇವ್ರ 40 days ಅಲ್ಲಿ ಆದ್ಮೇಲೆ ರೆಡಿ ಮಾಡ್ತಾರಲ್ಲ, ಹಂಗೆ ನಿಮಗೆ ರಿಫ್ರೆಶ್ ಆಗಿ ಯಾಕೆ ಅಂತ ಹೇಳಿದ್ರೆ ಮೋಸ್ಟ್ಲಿ ಡಿಸೆಂಬರ್ 31st ಇಷ್ಟು ಲಾಂಗ್ ಟೈಮ್ ಇರಲ್ಲ. ಅದಕ್ಕೆ ಇದು ಮೋಸ್ಟ್ ನನ್ನ ಪ್ರಕಾರ ಲಾಸ್ಟ್ ಟೈಮ್ ಇರಲಿಲ್ಲ, ಇಷ್ಟು ಟೈಮ್ ಇರಲ್ಲ. ಅವಾಗ ಇನ್ನು ಹೊಸ ವರ್ಷಕ್ಕೆ ಅದೇನೆಲ್ಲ ಎಲ್ಲ ಖಾಲಿ ಆಗ್ಬೇಕಲ್ಲ, ಅದೇ ಫುಲ್ ವಾಶ್ ಆಗ್ಬೇಕಲ್ಲ. ಡಿಸೆಂಬರ್ 31 ಕೇಕ್ ಕಟ್ಟಿಂಗ್, 1ನೇ ತಾರೀಕಿಗೆ ಹೊಸ ಲೈಫ್, ದೇವರೊಟ್ಟಿಗೆ ಫುಲ್ ಕ್ಲೋಸ್. ವಂಡರ್ಫುಲ್ ಡೇ. ಹೇಳು ಆಮೇಲೆ ಆಮೇಲೆ 4ನೇ ವಾಕ್ಯ. ಹುಟ್ಟಿದ ಮೇಲೆ ವಾಸವಾಗಿದ್ದ ಅಭಿನಾದಾಬನ ಮನೆಯಿಂದ ತೆಗೆಯಲ್ಪಟ್ಟ ದೇವರ ಮಂಜೂಷದ ಮುಂದೆ ಅಹಿಯೋವನು ಹೋಗುತ್ತಿದ್ದನು. ದಾವೀದನು ಎಲ್ಲ ಇಸ್ರಾಯೇಲರು ಕಿನ್ನರಿ, ಸ್ವರಮಂಡಲ, ದಮ್ಮಡಿ, ಜಲ್ಲರಿ, ತಾಳ ಇವುಗಳನ್ನು ಬಾರಿಸಿಕೊಂಡು ಪೂರ್ಣಾಸಕ್ತಿಯಿಂದ ಗೀತೆಗಳನ್ನು ಹಾಡುತ್ತಾ ಯೆಹೋವನ ಮುಂದೆ ನರ್ತನ ಮಾಡುತ್ತಾ ಹೋದರು. ಅವರು ನಾಕೋನನ ಕಣಕ್ಕೆ ಬಂದಾಗ ಎತ್ತುಗಳು ಎಡವಿದ್ದರಿಂದ ಉಜ್ಜನು ಕೈ ಚಾಚಿ ದೇವರ ಮಂಜೂಷವನ್ನು ಹಿಡಿದನು. ಆಗ ಯೆಹೋವನು ಉಜ್ಜನ ಮೇಲೆ ಕೋಪಗೊಂಡು ಈ ತಪ್ಪಿನ ಸಲುವಾಗಿ ಅವರನ್ನು ಹತ ಮಾಡಿದನು. ಹೆಂಗ್ ಬಂದಂತೆ ಇಲ್ಲಿ ದೇವವಾಕ್ಯ ಹೇಳ್ತಾ ಇದೆ, ಅವರು ದಾವೀದನ ಎಲ್ಲಾ ಇಸ್ರಾಯೇಲರು ಕಿನ್ನರಿ, ಸ್ವರಮಂಡಲ, ದಮ್ಮಡಿ, ಜಲ್ಲರಿ, ತಾಳ ಇವೆಲ್ಲ ಇದೆ. ಹೀಗೆ ಹೇಳೋದು ನೀವು ಫುಲ್ ಒಗ್ಗಟ್ಟಾಗಿ ಬರ್ಬೇಕು. ಒಳ್ಳೆಯ ಸೂಚನೆ ಅಲ್ಲ ಅದು. ಹೇಳ್ತೇನೆ ನಾನು ಆಗ್ಬಿಡಿದ್ರು ಫುಲ್ಲು ನೀವು ಇರ್ತದಲ್ಲ, ಈಗ ಕೆಲವು ಮಧ್ಯೆ ಹೋಗ್ತದಲ್ಲ, ಲಾಸ್ಟ್ ಎಷ್ಟು ಪವರ್ ಇರುತ್ತೆ ಗೊತ್ತಾ ನಿಮಗೆ? ಭಯಂಕರ ಅದನ್ನ ಅದು ಫುಲ್ ಬ್ಲೆಸ್ಸಿಂಗ್ ಆಗಿರ್ತದೆ. ಆ್ಯಕ್ಚುಲಿ ನೀವು ಫುಲ್ ಎಂಜಾಯ್ ಬಂದ್ಬಿಡ್ಬೇಕು, ಫುಲ್ಲು
ಪರಲೋಕದ ಎಲ್ಲಿಗೆ ಹೊರಡ್ತೀರಾ? ಎಲ್ಲಿಗೆ ಹೊರಡ್ತೀರಾ? ಬಂದಾಯ್ತಲ್ಲಿ ಆಡ್ ಮಾತು ಹೇಳ್ತೀನಿ. ಕಾಣುವ ಲೋಕ ನಮ್ಮದಲ್ಲ, ಲೋಕವೇ ನಮ್ಮ ವಾಸಸ್ಥಳ. ಇದು ಬಾಯಲ್ಲ. ಹೇಳಪ್ಪ ಅವರು ಏನು ಸನ್ಮಾನ ಮಾಡ್ತಾರೆ ಒಳಗಿಂದ. ನಾವೇನು ಹೇಳ್ತಿದ್ದೀವಿ? ಕಾಣುವ ಲೋಕ ನಮ್ಮದಲ್ಲ, ಅಲ್ಲಿಗೆ ಯಾವುದು ಕಾಣೋದು? ಕಾಣದ ಲೋಕ ಯಾರು ಯೋಚನೆ ಅಬ್ಸರ್ವ್ ಮಾಡ್ತೀನಿ ಗೊತ್ತಾ? ನಾನು ಸುಮ್ಮನೆ ಹೇಳ್ತೀನಿ. ಈ ಅಡುಗೆಗಳು ಹಾಗೆ ಏನು ಬಿಟ್ಟಿರ್ತೀನಿ 40 ದಿನ ಅವ್ರ ಜೀವನ ಇರ್ತಿತ್ತಲ್ಲ, ದನ ಕುರಿಗಳು ಯಾರು ಒಂದು ಸತ್ತೋಗಿಲ್ಲ, ಇದು ಸತ್ತೋಗಿಲ್ಲ. ಈಗ ಒಂದು ಬಿಡಿಯೋದನ್ನ ಬೇರೆ ಹೊಲಿಸ್ಬಿಟ್ಟು ಈ ನೀರು ಕುಡಿಸು ಅಂತೇಳಿ ಅವೇನಿಲ್ಲ. ನೀವು ಆಗ್ತಾ ನೀವು ಇದ್ದಿಲ್ಲ, ಅದಕ್ಕೆ ಆಗ್ತಾ ಇಲ್ಲ. ಬಿಡಿಯೋದನ್ನ ದೇವ್ರ ದರ್ಶನ ದೇವರನ್ನ ಯಾರೇ ಫುಲ್ಲು ಎಂಜಾಯ್ ಮಾಡಿ ಫುಲ್ ಹೋಗ್ತೀವಿ ಕಣಪ್ಪ. ನಿಮ್ಮೊಳಗೆ ಬರಬೇಕು, ನಿಮ್ಮೊಳಗೆ ಡಿಸಿಷನ್, ಸ್ಟ್ರಾಂಗ್ ಡಿಸಿಷನ್ ಬರಬೇಕಾದ್ರೆ ನಾವು ಹೇಳ್ತೀವಿ, ನಾವು ನಮ್ಮ ತಗೋ ನಮ್ಮನೆ ಯಾವುದಂತೆ ಮತ್ತೆ ಹೋಗ್ಬೇಡಿ ನೀವು. ಹಂಗಲ್ಲ. ಜಮೀನು ತಗೊಂಡು ಬರೋಕ್ಕಾಗಲ್ಲ, ಬೇರೆ ಹೇಳ್ತಾರೆ ಎಷ್ಟು ದುಡ್ಡು ಕೊಡ್ಬೇಕು, ಬೇರೆನ ಕರ್ಕೊಂಡು ಬಿಡಿಸನ್ನು ಬೇರೆ ಇಷ್ಟ ಆಗಲ್ಲ. ಬೇರೆ ದುಡ್ಡದ ನಿನ್ನಿಂದ ತಾನೆ ಎಲ್ಲಿಗೆ ಹೋಗ್ಲಪ್ಪ, ನಾನು ಇನ್ಬಿಟ್ಟು ಎಲ್ಲ ಹೋಗ್ಲಿ ಸಹ ಹೊಲಿಸ್ಬಿಟ್ಟು ನಾನು ಎಲ್ಲ ಇದ್ರು ಸಹಾಯ ಮಾಡ್ತೀನಿ, ಸಹಾಯ ಮಾಡ್ತೀನಿ. ಬಂದಲ್ವ ಇಲ್ಲಿ ಹೆಂಗೆ ಬಂದ ಅವನು ಬೇಕಾಗಿ ಕಷ್ಟಕ್ಕೆ ಏನಂತ ಅವನು ಮಾಡಿಲ್ಲ. ಆದರೆ ನಾವು ನೋಡ್ತೀವಿ ನಾವಲ್ಲಿ ನೆಕ್ಸ್ಟ್ ಅವನು ಬಹಳ ಹುಷಾರಾಗ್ಬಿಡ್ತಾನೆ. ಬಹಳ ಹುಷಾರಾಗಿ ದೇವ್ರನ್ನ ಮನುಷ್ಯನ ತರಬೇಕಾದ್ರೆ ಅವನು ಕೇರ್ಫುಲ್ಲಾಗಿ ತಗೊಂಡ್ಬರ್ತಾನೆ.
ಹಂಗೆ ಬರೋರು ಯೋಚನೆ ಮಾಡಿ ನನ್ನ ಜೊತೆ ಇವತ್ತು ಮಾತಾಡ್ಬೇಕು ಅಂತ ಹೇಳ್ಕೊಂಡು ಬಂದಿರೋದು ನೋಡಿ. ಅವ್ರು ಏನಾದ್ರು ಒಂದು ಪಾಯಿಂಟ್ ಹೇಳ್ಕೊಂಡು ಬಂದಿರಲಿ ಶೋರ್ ನನ್ಗೆ ಅವ್ರಿಗೆ ಗೊತ್ತಿದ್ದಾಗೇನೆ ಆ ವಾಕ್ಯ ಅವ್ರಿಗೆ ಅದು ಏನ್ ವಿಷಯ ಹೇಳ್ಕೊಂಡ್ರೆ ಬಂದೇ ಒಂದೆರಡು ನಿಮಿಷ ನಿಂತ್ಕೊಂಡಿದೆ ನಾಳೆ ಹೋಗ್ತಾ ಇದ್ದೀನಿ. ಇವತ್ತು ನನ್ನ ನುಡಿದಲ್ಲಿ ನೀನು ಮಾತಾಡಬೇಕು. ಒಂದೊಂದು ವಾಕ್ಯ ಸಾಕು ನನ್ನೊಳಗೆ ಅದು ಕಾರ್ಯರೂಪವಾಗಿರ್ಬೇಕು. ನನ್ನ ವಾಕ್ಯ ಅದು ಜೀವ ಇದು ಬೀಜ ಅದು ಒಳಗಡೆ ಹೋಗಿ ಬೀಳ್ಬೇಕಪ್ಪ. ಅದು ನಿಮ್ಮೊಳಗೆ ಕಾರ್ಯ ಮಾಡ್ತೀನಿ ಹೇಳಿ ಏಸಪ್ಪ. Hallelujah. ಧರಿಸಿಕೊಂಡಿದ್ದನು. ಈಗ ಫುಲ್ ದೇವರ ಏನಿದೆ ಆಜ್ಞೆ ಫುಲ್ ಬಂದ್ಬಿಟ್ಟು ಈ ಬೈಬಲ್ ಏನಿದೆ ಫುಲ್ ಬಂದ್ಬಿಡ್ಬೇಕು. ಅದರೊಳಗಡೆ ನಮ್ಮ ಪ್ಲಾನ್ ಅದರೊಳಗೆ ಇರಂಗಿಲ್ಲ. ಫುಲ್ ದೇವ್ರ ಪ್ಲಾನ್, ಪರಿಶುದ್ಧಾತ್ಮನ ಪ್ಲಾನ್, ಅನೇಕ ಕಾರ್ಯಗಳು. ದುಷ್ಟರು ಹೋಗಿ ಎಲಿಶೆ ಹೇಳಲ್ಲ ಹೋಗು ಸ್ನಾನ ಮಾಡ್ಕೊಂಡಷ್ಟೇ ಅದೇನೇ ಮಾಡ್ಬೇಕಷ್ಟೇ. ಅವನು ಮತ್ತೆ ಬೇರೆ ಅದಕ್ಕೆ ಇದಕ್ಕೆ ಕ್ವಶನ್ ಇಲ್ವೇ ಇಲ್ಲ. ಅದು ಕಾಯಿಲೆ ಗುಣ ಆಗ್ಬೇಕಾ ಹೋಗಿ ಏನ್ ಇವಾಕ್ಯ ಓದ್ಬೇಕು. ಬೇರೆ ಏಸಪ್ಪ ಪ್ರೀತಿ ನಾವು ಯಾವತ್ತೂ ಓದಿಲ್ಲ, ಇವತ್ತು ನೀವು ಬಂದಿದ್ದಲ್ಲ ಇವತ್ತೇ ಫಸ್ಟ್ ಬಂದಿದ್ದು ಯಾಕೆ ಮನಸ್ಸು ಕಠಿಣ ಆಗುತ್ತೆ. ಯಾಕೆ ಏನಕ್ಕೆ ನೀವು ಒಳಗಡೆ ಬಿಡ್ದೇದಾಗದು ಕಠಿಣ ಆಗುತ್ತೆ. ಇವತ್ತು ನೀವು ಹೊಸದಾಗುವ ವಾಕ್ಯ ಕೇಳ್ತಿದ್ದೀರಪ್ಪ. ನಾವು ಸ್ಟಾರ್ಟಿಂಗ್ ಬಂದಾಗ ಹೆಂಗಿತ್ತು ಉತ್ಸಾಹ ನಮಗೆ ಏನು ಬೇಡ ಇವತ್ತು ಕೇಳಿದ್ರೆ ಇವತ್ತು ಶೋರ್ ಹೊಸ ಅದು ಆಕ್ಚುಲಿ ಬೈಬಲ್ ನೋಡ್ಬೋದು. ಅದು ಸ್ಟಾರ್ಟಿಂಗ್ ಹೆಂಗೆ ಅಭಿಷೇಕ ಅದೆಲ್ಲ ಆರಾಧನೆ ಮಾಡ್ತಾ ಇದ್ದ ಹೆಂಗ್ ಅದೇ ಅಭಿಷೇಕ ಕೇಳಿದ್ರೆ ಒಂದೊಂದು ಪದ ಅವನು ಯಾವಾಗ ಹೇಳ್ತಾನೆ ಸ್ತೋತ್ರ. ಕಾಡಿಗೆ 2 ಸಲ ಓದ್ಬೇಕಾದ್ರು ಸ್ತೋತ್ರ 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 ಸ್ತೋತ್ರ. ನಾನು ದೇವರ ಕೃಪಾ ನನಗೆ ಒಪ್ಪನೆ ಆಗಿಲ್ಲ. ಹೋರಾಟ ಇದ್ರೂ ಅವನು ಬಿಟ್ಕೊಟ್ಟಿಲ್ಲ. ಅವನು ದೇವರ ಸಂಗಡ ಏನಿತ್ತು ಕಳೆದೆ ಭಯನೇ ಇಲ್ಲಪ್ಪ ನನಗೆ, ನನಗೆ ಭಯ ಇಲ್ಲ, ನನಗೆ ಚಿಂತೆ ಇಲ್ಲ ನನಗೆ. ನೆಕ್ಸ್ಟ್ ಈಗ ಎಲ್ಲಾ ಹೆಸರು ಆರ್ಭಟಿಸುತ್ತ ಮೇನ್ ಇಂಪಾರ್ಟೆಂಟ್ ಅಲ್ಲಿ ಆರ್ಭಟಿಸಿದ್ರೆ ಬರ್ಬೇಕಾದ್ರೆ ಬಟ್ ಆರ್ಭಟಿಸಿಲ್ಲ ಅವರು ಹಿನ್ನಲ್ಲಿ ತುತ್ತೂರು ಕೈಕೊಂಡ್ರೆ. ಬಟ್ ಇಲ್ಲಿ ತಗೊಂಡ್ಬರ್ಬೇಕಾದ್ರೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ತಿದ್ದಾರೆ ಜಯಘೋಷ ದೇವ್ರ ಮುಂದೆ ಆರ್ಭಟಿಸ್ತಾ ಇದ್ದಾರೆ. ಇಂಥ ದೇವ್ರು ಇಲ್ಲ, ಇಂಥ ದೇವ್ರು ಸಿಗಲ್ಲ ನಮಗೆ. ನನ್ನ ದೇವರ ಮುಂದೆ ಯಾರು ನಿಲ್ಲಕ್ಕಾಗಲ್ಲ. ಆಕಾಶ ಉಂಟು ಮಾಡಿದ್ರು ನನ್ನ ಏಸಪ್ಪನೇ ಮಾತ್ರನೇ. ನನ್ನ ಕಷ್ಟವನ್ನು ಬಿಡಿಸಿದವನು, ನನ್ನ ಬಾಳನ್ನ ಬಿಡಿಸಿದವನು ಅವನೇ. ಮೃತ್ಯುಂಜಯನಾಗಿ ಎದ್ದಿದ್ದವನು ಅವನೇ, ಜೀವಂತವಾಗಿ ಎದ್ದಿದ್ದವನು ಅವನೇ. ಜಯಘೋಷ ಆರ್ಭಟಿಸು. ಸುಮ್ಮನೆ ಕೂರೋದಲ್ಲ. ಮನೇಲಿ ನೀವು ಪ್ರೇಯರ್ ಕೂಡ್ತಿರಲ್ಲ ಅಷ್ಟು ನೀವು ದೇವ್ರನ್ನ ಮಹಿಮೆ ಪಡಿಸಿ ನುಗ್ಗಿಟ್ಟು ಆರ್ಭಟಿಸೋದು. ಅಲ್ಲೇ ನೀವು ವಾಯ್ಸಲ್ಲೇ ಗೊತ್ತಾಗ್ಬಿಟ್ಟು ಸೈತಾನಿಗೆ ಇವನ್ನ ಆರ್ಭಟಿಸ್ತಾ ಇದ್ದಾನ, ಏನ್ ಹೇಳ್ತಿದ್ದಾನೆ ಕ್ಲೀನಾಗಿ ಗೊತ್ತಾಗ್ಬಿಟ್ಟು. ಯಾವಾಗ ನೀವು ಆರ್ಭಟಿಸೋದು ದೇವ್ರಿಗೆ ಇಷ್ಟ ಆಗುತ್ತೆ. ಹಂಗಾಗಿ ಹೇಳ್ತೀರ ನನ್ನ ದೇವ್ರಂತೆ, ನನ್ನ ದೇವ್ರು ಒಬ್ಬನೇ ಒಬ್ಬ, ಆತನ ವಿನಾ ಬೇರೆ ಯಾರು ಇಲ್ಲ.
ದೇವರು ಯಾಕೆ ಸೆಲೆಕ್ಟ್ ಮಾಡಿದ್ರು? ಎಲ್ಲರೂ ಬಿಟ್ಟು ಇಸ್ರೇಲ್ ಅನೇಕ ಜನ ಅವ್ರನ್ನ ಬಿಟ್ಟಿದ್ದು ಇಸ್ರೇಲ್ ಬಿಟ್ಟಿದ್ದೇನೋ ಆ ಅನ್ಯ ದೇಶ ಆಡ್ಕೊಂಡು ಯಾಕೆ ಈತನ ದೇವರು ಈಕೆ ದೇವರೇ ಇಸ್ರೇಲ್ ದೇವರೇ ದೇವರಿಗೆ ಇಷ್ಟ ಆಗಿದೆ. ಯೇಸುನೇ ನನ್ನ ದೇವರಪ್ಪ, ನನ್ನ ಜನತೆ ಯೇಸುನೇ ನನ್ನ ದೇವರು, ಯೇಸುನೇ ನನ್ನ ರಕ್ಷಕ. ಅಭಿಷೇಕ ನನ್ನ ತುಂಬಿಸು, ಮನಸ್ಸೊಳಗಡೆ ಯಾವುದು ಕಠಿಣತೆ ಕ್ರಿಸ್ತನ ಪ್ರೀತಿ ನೋಡಲು ಕಾರ್ಯ ಮಾಡಿ. ಫಸ್ಟ್ ಟೈಮ್ ಹೇಳಿದ್ರು 6 ಬಟ್ಟೆ ಸುತ್ತ ಕೊಂಬು ತುತ್ತುಗಳು ಗಟ್ಟಿಯಾಗಿ, ಇದು ಮೇನ್ ಇಂಪಾರ್ಟೆಂಟ್. ಇದಕ್ಕೆ ಮನೇಲಿ ಪ್ರೇಯರ್ ಕೂತಾಗ ನೀವು ಯಾವುದೇ ಮನೇಲಿ 5 ವರ್ಡ್ಸ್ ಹೋಗಿ ಕ್ಯಾಚ್ ಆಗ್ತದೆ. 5 ಹೇಳ್ಬೋದು ನೀವು. ನನ್ನ ದೇವರು ಯೂದ ರಾಜ ಸಿಂಹ, ದೇವರಿಗೆ ಹೇಗೆ ವರ್ಡ್ ಮಾಡ್ತಾರೆ. ನನಗೆ ಗತಿ ಇಲ್ಲಪ್ಪ, ಗತಿ ಇಲ್ಲ, ನನ್ನ ಕೈ ಬಿಟ್ಟಿದ್ಯಪ್ಪ, ಕೈ ಬಿಟ್ಟಿದ್ಯಾ, ಅದನ್ನ ಹೇಳಿ ಓದಿಸ್ಬಿಡಿ. ಅದನ್ನು ಬೇರೆ ಹೇಳ್ತಾರೆ, ಕೈ ಬಿಟ್ಟಿಲ್ಲ ಹಂಗೆ ಇಟ್ಕೊಂಡಿದ್ದೀನಿ, ದೇವ್ರನ್ನ ಹಂಗೆಲ್ಲಿ ಇಟ್ಟಿದ್ದೀನಿ, ಪ್ರತಿದಿನ ನೋಡ್ತಾರೆ ದೇವ್ರ. ನನ್ಗೆ ಯಾರು ಇಲ್ಲಪ್ಪ, ನಾನು ಅನಾಥೆ 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 ಅನಾಥೆ. ನೀನು ಅನಾಥೆ ಅಲ್ಲ, ರಾಜಾದಿ ರಾಜನ ಮಗಳು, ಸರ್ವಶಕ್ತ ದೇವರು. ಈ ವರ್ಡ್ ಹೆಂಗಿರ್ಬೇಕು ಅಂತ ಅದು ಆರ್ಬಿಡ್ಸೋದ್ರೆ, ನನ್ನ ದೇವರು ಶೀವುಳ್ಳ ದೇವರು, ಸರ್ವಶಕ್ತ ದೇವರು, ಅದ್ಭುತ ಸ್ವರೂಪನು, ದಯಸು ಅಗ್ನಿ ಅವನು. 5 ವರ್ಡ್ಸ್ ಓದೋರಿಗೆ 5 ದೇಶಗಳು ಓದೋದು. 5 ವರ್ಡ್ ನೀವು ಮಾತಾಡಿದ್ರೆ ಇದು ಆರ್ಬಿಡ್ಸೋದು. ಗಟ್ಟಿಯಾಗಿ ಊದುತ್ತಾ ತಾಳ ಹೊಡೆಯುತ್ತಾ ಕಿನ್ನರಿ ಸ್ವರ ಮಾಡಲು ಬಾರಿಸುತ್ತಾ ಯೆಹೋವನ ನಿಬಂಧನ ಮನುಷ್ಯವನ್ನು ತಂದರು. ಯೆಹೋವನ ನಿಬಂಧನ ಮನುಷ್ಯವು ದಾವೀದನಿಗೆ ಬರುತ್ತಿರುವಾಗ ಸೌಲನ ಮಗಳಾದ ಮೀಕಲ ಕಿಟಿಯಿಂದ ಅಣಿಕ್ಕಿ ನೋಡಿ ದಾವೀದನು ಕುಣಿಯುತ್ತಾ ಕುಣಿಯುತ್ತಾ ಆಡುತ್ತಾ ಇರುವುದನ್ನು ಕಂಡು ಎಲ್ಲ ಕುಣಿಯುತ್ತಾ ಒಂದು ಸ್ಟೆಪ್ ಹಾಕಕ್ಕೆ ಹೇಳ್ತಾರೆ. ಅದಕ್ಕೆ ದೇಶ ಜಂಬಳೆ ಬೇಡ, ನೀವು ಮಾಡಿ ಸಾಕು. ಅದು ನುಡಿತಾ ಆಗುತ್ತಾ ಮಾಡ್ತಾರಲ್ಲ, ಹಂಗೆ ಮಾಡಿದ್ರೆ ಸಾಕು. ನೀವು
ಬೈಬಲ್ ವಾಕ್ಯ ಹೇಳ್ತಾ ಇದೆ, ಯೆಹೋವನ ದರ್ಶನವನ್ನು ಕೋರಲ ಹೃದಯವು ನಾವು ಅರ್ಥದಲ್ಲಿ ದೇವ ವಾಕ್ಯ ಹೇಳ್ತಾ ಇದೆ, ದೇವ ದರ್ಶನ ಕೇಳ್ತಾ ಇದ್ದೀರಾ, ನಿಮ್ಮ ಹೃದಯ ಸಂತೋಷ, ಮುಂದೆ ಸಂತೋಷ, ಮುಂದೆ ಸಂತೋಷವಿರಬೇಕು. ಅಂತ ನಿರೀಕ್ಷೆ ಯಾಜಕ ದೇವರ ದರ್ಶನ ಕೊಡ್ಬೋದು. ಯಾಕೋಬನಿಗೆ ದರ್ಶನ ಹೇಳ್ಬೋದು, ಯೋಸಫನಿಗೆ ದೇವರ ದರ್ಶನ ಮರಿಯಳು ಆಕೆಯ ಮೇಲೆ ಡೌಟ್ ಮಾಡಬೇಡ, ಪರಿಶುದ್ಧವಾದ ನದಿ ಆಕೆಯಲ್ಲಿ ಉತ್ತರ ಮಗು ಪವಿತ್ರಾತ್ಮದಿಂದ ಆಕೆ ಗರ್ಭದರ್ಶನ ಅವನಿಂದ ಕೆಲವು ವಿಷಯಗಳನ್ನ ದೇವರ ಹಂಗೆ ರಿಲೀಸ್ ಮಾಡ್ತಾನೆ. ದೇವರು ಹೇಳೋ ಮಾತನ್ನ ಇಂದ ಅನೇಕ ಜನರಿಗೆ ದೇವರು ಹೇಳ್ಕೊಂಡು ಬಂದಿದ್ದಾರೆ. ನಿಮ್ಮ ಜೀವನ ನೆರವೇರಿಸಲು ಕೆಲವು ವಿಷಯಗಳು ಬಂದು ನಿಮಗೆ ಅವರಿಗೆ ನಿಮಗೆ ಕಠಿಣ ಆಗಿಲ್ಲ, ಇಲ್ಲ ಪುಣ್ಯ ನಾನು ತಗೊಳ್ತೀನಿ ಯೂದ ಅವ್ರು ಹೆಂಗೆ ಆಗಪ್ಪಿದ್ದಾರೆ ಗೊತ್ತಾ ನಿಮಗೆ ಸಿಗಬೇಕು, ಅವನಿಗೆ ಇದು ಡಿಪ್ರೆಷನ್ ಆಗ್ಬಿಟ್ಟು ಸ್ವಲ್ಪ ಹಿಡ್ಕೊಳ್ಬಿಟ್ಟಲ್ಲ, ನಾನು ಹಿಡ್ಕೊಟ್ಟಲ್ಲ ಅಷ್ಟಾಗ್ತದೆ. ನಮ್ಮ ದೇವರು ಹೋಗಿ ನಾನು ಕ್ಷಮಾಪಣೆ ಕೇಳ್ತೀನಿ, ನಾನು ಕ್ಷಮಾಪಣೆ ಕೇಳ್ತೀನಿ, ನಾನು ಕ್ಷಮಿಸ್ತಾನೆ ದೇವರು ಅಂತೇಳಿ ಅವ್ನು ಹೋಗಕ್ಕೆ ಮನಸ್ಸು ಬರಲಿಲ್ಲ. ಅವನಿಗೆ ಯಾವಾಗ ಚಿಂತೆ ಮಾಡ್ತೀರಾ, ನೀವು ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ, ನೀವು ಏಸಂತ ಕೂಗಾಗಲ್ಲ, ನಿಮಗೆ ಕೂಗಾಗಲ್ಲ ನಿಮಗೆ. ಯೋಸಫ ಅಲ್ಲಿ ನೋಡಿ ಯಾಕವ ಅವನೇನಾದ್ರು ರಿಯಲ್ ಅವ್ನು ಎಷ್ಟು ಬ್ಲೆಸ್ಸಿಂಗ್ ಇದ್ದು ಗೊತ್ತಾನು, ಎಲ್ಲ ನನ್ನ ಮಗ ಏನಾಯ್ತು ಇವರೆಲ್ಲ ಹೇಳ್ತಿದ್ರು, ನೀವು ತೋರ್ಸಪ್ಪ ಅಂತ ಹೇಳಿದ್ರೆ ಕೇಳಿ. ಅವನು ಬೈಬಲ್ ಹೇಳ್ತಿದ್ರು, ಯೆಹೋವನ ದರ್ಶನವನ್ನು ಬಯಸೋರು ಹೃದಯ ಹರ್ಷಿಸಲಿ. ಖಂಡಿತ ಶೋರ್ ದೇವರು ರಿವೀಲ್ ಮಾಡ್ತಾರೆ. ಯೂದನಿಗೆ ಅವನಿಗೆ ಡಿಪ್ರೆಷನ್ ಆಗ್ಬಿಟ್ಟು ಅವನು ಮೊದಲನೇದಾಗಿ ಶರೀರ ಸತ್ತೋದಿಲ್ಲ, ಸ್ಪಿರಿಟ್ ಸತ್ತೋಯ್ತು, ಆತ್ಮ ಸತ್ತೋಯ್ತು. ಮೊದಲನೇದಾಗಿ ಅವನು ಶರೀರ ಸತ್ತೋದಿಲ್ಲ, ಮೊದಲದ ಅವ್ನು ಯಾವಾಗ ಹೆಸರು ಹಿಡ್ಕೊಟ್ಟ, ಆತ್ಮ ಸತ್ತೋಯ್ತು. ಆತ್ಮ ಸತ್ತೋದ್ರೆ ಬಾಡಿ ಒಂದೊಂದು ಬಾಡಿ ಶರೀರ ಹೇಳ್ತೇನೆ, ಹೋಗು ಸೂಸೈಡ್ ಮಾಡಿ, ಹೋಗು ಸೂಸೈಡ್ ಮಾಡಿ, ಹೋಗು ಸೂಸೈಡ್ ಮಾಡಿ. ಆತ್ಮ ಅದಕ್ಕೆ ಹೇಳೋದು, ಈ ಆತ್ಮದಲ್ಲಿ ನೀವು ಶ್ರೀಮಂತರಾಗಬೇಕು. ನೀವು ಬಡತನ ಅಂತ ಕೊರಗೋದು, ಚಿಂತೆ ಮಾಡೋದು, ರೋಧನೆ ಮಾಡೋದು, ಅಯ್ಯೋ ಅಯ್ಯೋ
ಒಂದು ಸಾರಿ ಸ್ಪರ್ಶಿಸಬೇಕು ಬಿಟ್ಟು ನಿನ್ನ ಕುಟುಂಬದ ರಕ್ಷಣೆ ನನ್ನ ಪರವಾಗಿಸಪ್ಪ ಒಂದು ಸಾರಿ ನೋಡು ರಾಜ. ಓ ಮುಖೇಂದ್ರನಿಗೆ ಸಮಾನವಾದ ಈ ಜನಾಂಗವನ್ನು ಯಾರಿಂದ ಕೆಣಿಸಲಾಗುವುದಂತೆ ವಾಕ್ಯವಿದ್ದಾರೆ. ಓ ಅಪ್ಪ ಶಿಖಾನ ಮಾತಿ ಶಿಯಾಲ ಅಭಿಷೇಕವನ್ನು ನಿಮ್ಮ ಮಕ್ಕಳಿಗೆ ಶರೀರದಲ್ಲಿ ಹೊಸ ಬಲ ಬಂದಿದೆ. ಹೊಸ ಬಲ ಎಲ್ಲ ಸುಸ್ತು ಕಾಯಿಲೆಗಳು ಒಂದು ಸೆಕೆಂಡ್ ಮುಟ್ಟಕ್ಕೆ ಅಧಿಕಾರ ಇಲ್ಲ. ಬಿಡು ಎಷ್ಟು ನೋವು, ಇನ್ಫೆಕ್ಷನ್ಗಳು, ಶೀತ, ಅಲರ್ಜಿ, ಬಾಡಿ ವೀಕ್ ಕಟ್ಟರೆ ಈ ಕ್ಷಣದಲ್ಲೆಲ್ಲ ಕಾಯಿಲೆಗಳು ಒಂದು ಸೆಕೆಂಡಕ್ಕೆ ಅಧಿಕಾರ, ಒಂದು ಸೆಕೆಂಡ್ ರಾಜ್ಯ. ನೋಡಿ ರಾಜ್ಯ ಹೇಳ್ಬೇಕಾದ್ರೆ ನನಗೆಲ್ಲಪ್ಪ ಅಂತಂದ್ರೆ ಹೇಳಿ ಮನಸ್ಸಲ್ಲಿ ಹೇಳಿ. ಈಗ ಯಾವ ಕಾಯಿಲೆ ಬರಂಗಿಲ್ಲ. ದೇವರ ಅಭಿಷೇಕ ನಿಮಗೆ ಆಳ್ವಿಕೆ ಮಾಡಕ್ಕೆ ಬಿಟ್ಕೊಂಡು ನೀವೇನೇಳ್ಬೇಡಿ. ಕೈಗಳ ಮೇಲೆ ದೇವ್ರ ಬಲ ಬರುತ್ತೆ ನಿಮ್ಮ ಮೇಲೆ ಅಷ್ಟೇ. ಏನು ಮಾತಾಡಬೇಡಿ, ಫ್ರೀಯಾಗಿ ಬಿಡಿ ಅಷ್ಟೇ. ನೀವು ಫ್ರೀಯಾಗಿ ಬಿಟ್ಬಿಡಿ. ಚಿಕ್ಕ ಮಕ್ಕಳು ಇರ್ಬೋದು, ಎಲ್ಲರೂ ಇರ್ಬೋದು. ಮಕ್ಕಳ ಮೇಲೆ ಹಸ್ತಗೊಳ್ಳೋದಾಗಲಿಲ್ಲ. ನನ್ನ ಬಲ ಅಪ್ಪ ನೀನೆಲ್ಲ ರಕ್ಷಣ, ನಿನ್ನ ಮಕ್ಕಳಿಗೆ ಬಲ ನೀನೆಲ್ಲ ರಕ್ಷಣ. ಅಂದ್ರೆ ಇಸ್ರಾಯೇಲರನ್ನು ಕರ್ಕೊಂಡ್ಬಂದ ದೇವರು ಅಪ್ಪ, ಆ ಐಗುಪ್ತ ದೇಶದಿಂದ ಕರ್ಕೊಂಡ್ಬಂದ ದೇವರು ನೀನಲ್ಲ ರಾಜ. ನಾವು ಅದನ್ನ ಮರೆಯಲ್ಲಪ್ಪ. ಯೇಸು ಸ್ವಾಮಿ, ಈ ರಾತ್ರಿ ವೇಳೆಲ್ಲ ಕೂಡ ನಾವನ್ನ ಘನಪಡಿಸಕ್ಕೆ ಬಂದಿರೋದಪ್ಪ. ನಾವು ಘನಪಡಿಸಕ್ಕೆ ಬಂದಿರೋದು ರಾಜ. ಓ ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು ವಂಡರ್ಫುಲ್ ಡ್ಯಾಡಿ. ಎಲ್ಲ ತಡೆಗಳು ಒಡೆಯಲ್ಪಡುವುದಾಗಲಿ, ಎಲ್ಲ ತಡೆಗಳು ಒಡೆಯಲ್ಪಡುವುದಾಗಲಿ. ನಿನ್ನ ಅಭಿಷೇಕ ಒಬ್ಬೊಬ್ಬರ ಮೇಲೆ ಪಾಯಿಸುವೆ. ಚಿಕ್ಕ ಮಕ್ಕಳಿಂದ ಹಿಡಿದು ಯೌವನಸ್ಥರಿಂದ ಹಿಡಿದು ಹಿರಿಯರ ತನಕ ಎಲ್ಲರ ಮೇಲಿನ ಅಭಿಷೇಕ ಬರುವುದಾಗಲಿ ರಾಜ. ನಿನ್ನ ಅಭಿಷೇಕ ಬರಲು ರಾಜ. ಎಲ್ಲ ಕಾಯಿಲೆಗಳು ಶಕ್ತಿಗೆ ಹೋಗಲಿ ರಾಜ. ಎಲ್ಲ ತಡೆಗಳು ಒಡೆಯಲ್ಪಡುವುದಾಗಲಿ. ಮೊರಾಕಲ್ ಮನಿ ಬರಲಿ. ಆ ಮನಿ ಬರಲಿ ಏನ್ ತಡೆ ಇದೆಯಪ್ಪ? ತಡೆ ಒಡೆಯಲ್ಪಡುವುದಾಗಲಿ ಈ ಕ್ಷಣದಲ್ಲೇ. ಎಸ್ ಎಸ್ ಗ್ಲೋರಿ ರಾಜ. ಎಲ್ಲ ಕಟ್ಟು ಒಡೆಯಲ್ಪಡಲಿ, ತಡೆ ಒಡೆಯಲ್ಪಡುವುದು. ಜಾಬ್ ಇಷ್ಟದಲ್ಲಿ ಏನ್ ತಡೆ ಆಗಿದೆ, ತಡೆ ಒಡೆಯಲ್ಪಡುವುದಾಗಲಿ. ಮಗು ಆಗಕ್ಕೆ ಏನ್ ತಡೆ ಇದೆಯಪ್ಪ? ತಡೆ ಒಡೆಯಲ್ಪಡುವುದಾಗಲಿ, ಒಡೆಯಲ್ಪಡುವುದಾಗಲಿ. ತಡೆ ಎಲ್ಲ ಕಟ್ಟು ಒಡೆಯಲ್ಪಡುವುದಾಗಲಿ. ಎಲ್ಲ ಬಂದಿದ್ದನ್ನ ಯೇಸು ನಾಮದಲ್ಲಿ ಶಪಿಸ್ತಾ ಇದ್ದೀನಿ. ಎಲ್ಲ ಮಾಟ ಶಕ್ತಿಗಳನ್ನ, ಅಂಧಕಾರ ಬಲಗಳನ್ನ ಯೇಸು ಕ್ರಿಸ್ತ ನಾಮದಲ್ಲಿ ಪರಲೋಕ ಅಗ್ನಿ ಬಂದು ರಾಜ, ಪರಲೋಕ ಅಗ್ನಿ ಬಂದು ರಾಜ ದಯಿಸಿ ಬಿಡುವುದಾಗಲಿ ರಾಜ. ಓ ರಿಖಾ ನಾತಿ ಶಿಖಾ ಲಬಾ ಕರಿಯಾ ಲಬಾ ನಿಖಾ ರಿಷಿ ಮಕಾ ರಿಯಾ ಲಬಾ. ಓ ಥ್ಯಾಂಕ್ ಯು. ಜಾಬಲ್ಲಿ ಯಾರು ಇದ್ದೀರಾ? ಎಸ್, ಒಂದು ಚೇಂಜಸ್ ಬರುತ್ತೆ ನಿಮ್ಗೆಲ್ಲರಿಗೂ. ಜಾಬ್ ಸರ್ಚ್ ಮಾಡೋರಿಗೆ ಒಂದು ಮಿರಾಕಲ್ ಮೇಲೆ ಮಿರಾಕಲ್ ಆಗುತ್ತೆ ನಿಮ್ಮ ಮೇಲೆ. ಎಸ್, ಹೊಸ ವರ್ಷಕ್ಕೆ ಕಾಲಿಡೋದ್ರಿಗೆ ಹೊಸ ಗುಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸ್ ಬರ್ತಾರೆ ಅಂತೆ. ಓ ಗರ್ಭ ತುಂಬಿರುವಂಥದ್ದು, ಆ ಗರ್ಭದಲ್ಲಿ ದೇವರು ಮಗುನ ಕೊಟ್ಟಿರುವಂಥದ್ದು ಕನ್ಫರ್ಮೇಶನ್. ಎಸ್, ಜಾಬ್ ವಿಷಯದಲ್ಲಿ ಕನ್ಫರ್ಮೇಶನ್
ಮಕ್ಕಳು ಎಸ್ ರಿಮಕ ರಿಬಾ ಬಾಬಾ ಶಿಯಾದ ನಿಖ ರಿಬಾ ಬಾಬಾ ಶಿಯಾದವ ಎಸ್ ಯಾಕಂದ್ರೆ ನನ್ನ ದೇವರೇ ನನ್ನ ಬಲ ನನ್ನ ದೇವರೇ ನನ್ನ ಬಲ ಅಂತ ಹೇಳ್ಬೇಕಂದ್ರೆ ಎಸ್ ಅಲ್ಲ ನೀವು ನೋಡೋರಾಗಿರ್ತೀರಾ ನೀವು ಎಸ್ ಅಲ್ಲಿ ದೇವರ ಬಲ ಹೆಂಗೆ ಅಲ್ಲಿ ಇಸ್ರೇಲ್ನ ಬಿಡಿಸಿ ಕರ್ಕೊಂಡು ಬಂದಿದ್ದಲ್ಲಿ ಫರೋನ ಕೈಲಿ ಯಾರು ಬಿಡಿಸಕ್ ಆಗ್ತಾ ಇರಲಿಲ್ಲ ದೇವರ ಬಲ ಹೋಗಿ ಅಲ್ಲಿ ಬಿಡಿಸಿದವರು ದೇವರ ಹಸ್ತ ಹೋಗಿ ಅಲ್ಲಿ ಬಿಡಿಸಿದ್ದಾರೆ ನಿನ್ನ ಮಕ್ಕಳ ಹೃದಯದಲ್ಲಿ ನೀನು ಕಾರ್ಯ ಮಾಡು ರಾಜ್ಯ ನೀನಲ್ಲಿ ಕಾರ್ಯ ಮಾಡು ಕರ್ತನ ಹೆಸರು ಮರಾಕಲ್ ಮೇಲೆ ಮರಾಕಲ್ ಮರಾಕಲ್ ಮೇಲೆ ಮರಾಕಲ್ ಆಗುತ್ತಲ್ಲ ಒಬ್ಬೊಬ್ಬರ ಜೀವನದಲ್ಲಿ ಮರಾಕಲ್ ಮೇಲೆ ಮರಾಕಲ್ ಆಗುತ್ತಾಗಲಿ ರಾಜ್ಯ ಓ ಥ್ಯಾಂಕ್ ಯು ಡ್ಯಾಡಿ ಥ್ಯಾಂಕ್ ಯು ವಂಡರ್ಫುಲ್ ಡ್ಯಾಡಿ ಗ್ಲೋರಿ 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 ಎಸ್ ಓ ರಿಖಲ ಮಶಿ ಮಾಕ ದಿಶಿಯಲ್ಲ ಬಿಡುಗಡೆ 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 ರಾಜ ಹೊಸ ಆರೋಗ್ಯ ಕೊಡು ಆರೋಗ್ಯ ಕೊಡು ಆರೋಗ್ಯ ಕೊಡು ರಾಜ ಹೊಸ ಬಲ ಕೊಡು ರಾಜ ಎಲ್ಲ ಬಲತೆಗಳು ಯೇಸು ನಾಮದಲ್ಲಿ ಶರಣಾಗಲಿ ಎಲ್ಲ ನೋವುಗಳು ಆ ಮಣ್ಣಿ ನೋವು ಕೈ ನೋವು ಅಪ್ಪ ಎಲ್ಲ ಪಕ್ಕೆ ನೋವು ಈಶ್ವರನೇ ಎಸ್ ಜೀಸಸ್ ಎಲ್ಲೆಲ್ಲಿ ಕೈ ಇದೆ ನಿಮ್ಮ ಕೈ ಇಟ್ಕೊಳ್ತೀರಿ ಈಗ ಹೋಲಿ ಸ್ಪಿರಿಟ್ ಆ ಜಾಗನ ಮುಟ್ತಾರೆ ಎಸ್ ಹೋಲಿ ಸ್ಪಿರಿಟ್ ಪರಿಶುದ್ಧಾತ್ಮನ ಹಸ್ತ ಬರುವುದಾಗಲಿ ಹೋಲಿ ಸ್ಪಿರಿಟ್ ಈ ಕ್ಷಣದಲ್ಲಿ ಅಪ್ಪ ಎಲ್ಲೆಲ್ಲಿ ನೋವಿದೆ ಮಕ್ಕಳ ಮುಟ್ಟಿ ಈ ಕ್ಷಣದಲ್ಲಿ ಅಪ್ಪ ಎಲ್ಲ ಅಂಗಾಂಗಗಳು ಪರ್ಫೆಕ್ಟ್ ಆಗಿ ವರ್ಕ್ ಮಾಡುವುದಾಗಲಿ ರಾಜ್ಯ ಎಲ್ಲ ಅಂಗಾಂಗಗಳು ಪರ್ಫೆಕ್ಟ್ ವರ್ಕ್ ಮಾಡುವುದಾಗಲಿ ರಾಜ್ಯ ಇಮ್ಮಿಡಿಯೇಟ್ ನೋವಲ್ಲ ಈ ಕ್ಷಣದಲ್ಲಿ ಅಪ್ಪ ಮರಲೋಕ ಅಗ್ನಿ ಬಂದು ಆ ನೋವನ್ನ ಸುಟ್ಟಾಗಲಿ ಈ ಕ್ಷಣದಲ್ಲಿ ರಾಜ್ಯ ದಯಿಸಿ ಬಿಡುವುದಾಗಲಿ ಈ ಕ್ಷಣದಲ್ಲಿ ಎಸ್ ಮರ ಕೊಡು ಮಕ್ಕಳಿಗೆ ಮರ ಕೊಡು ರಾಜ್ಯ ಮರ ಕೊಡು ರಾಜ್ಯ ಮರ ಕೊಡು ರಾಜ್ಯ ಏಸಪ್ಪ ಮಕ್ಕಳ ಮೇಲೆ ಹಸ್ತಪ್ಪ ಚಿಕ್ಕ ಮಕ್ಕಳ ಮೇಲೆ ಯವನ ಮಕ್ಕಳ ಮೇಲೆ ಹಸ್ತ ರಾಜ್ಯ ಯಾರು ದಾರಿ ತಪ್ಪಬಾರದು ಯಾರು ದಾರಿ ತಪ್ಪಬಾರದು ತಂದೆ ತಾಯಿ ಹಿರಿಯರಾಗಿ ನಿನ್ನ ಪ್ರೀತಿ ಮಕ್ಕಳಾಗಿ ಜೀವಿಸುವುದಾಗಲಿ ರಾಜ್ಯ ನಾನು ಬಡಿಸು ರಾಜ್ಯ ನಿಮ್ಮ ಮಕ್ಕಳ ಕರ್ತನಾಗಿ ಯಾವ ವಿಷಯದಲ್ಲಿ ಮರಾಕಲ್ ಮೇಲೆ ಮರಾಕಲ್ ರಾಜ್ಯ ಎಸ್ ಗ್ಲೋರಿ ಗ್ಲೋರಿ ರಾಜ್ಯ ಓ ಥ್ಯಾಂಕ್ ಯು ವಂಡರ್ಫುಲ್ ಗ್ಲೋರಿ ರಾಜ್ಯ ಎಸ್ ಮೋರ್ದೆಕೈ ಹೆಂಗೆ ಬಂತು ಆ ಸನ್ಮಾನ ಪ್ರಾರಂಭ ಆಯಿತು ಸಾಮಾನ್ಯ ಸನ್ಮಾನ ಅಲ್ಲ ರಾಜನ ಸನ್ಮಾನ ರಾಜ ದೇವರ ಮಕ್ಕಳು ನಾವು ರಾಜಾದಿ ರಾಜನ ಮಕ್ಕಳು ರಾಜನ ತರನೇ ನಿಮಗೆ ವೇಟಿಂಗ್ ಅದು ನಿಮ್ಮ ಟೈಮ್ ಬಂದಾಯ್ತು ಮೋಹನ್ ಬ್ರದರ್ ಆ ಟೈಮ್ ಬಂದಾಯ್ತು ದೇವರು ನೀವು ದೇವರು ದೊಡ್ಡ ಆ ರಾಜನ ಕಡೆ ಮೋರ್ದೆಕೈ ತರನೇ ಒಂದು ಬ್ಲೆಸ್ಸಿಂಗ್ ಸ್ಪೆಷಲ್ ಆಗಿ ಅವನು ಹೇಳಿದ್ರೆ ಫೈನಲ್ ಅಲ್ವಾ ಮೋರ್ದೆಕೈ ಎಷ್ಟೇ ಏನ್ ಹೇಳ್ತಾರೆ ಡಿಸಿಷನ್ ಅದೇ ಫೈನಲ್ ಅದೇ ಫೈನಲ್ ಹಂಗೇನಾಗುತ್ತೆ ದೇವ್ರ ಕಾರ್ಯ ಮಾಡೋದು ಯಾವಾಗ ನೀವು ದೇವರ ಬಲ ನೀನೇ ಸೇರ್ಬೇಕಾಗ್ತದೆ ಡೀಲ್ ಮಾಡ್ತಾ ಇದ್ದಾರೆ ಗುಣ ಮಾಡ್ತಾ ಇದ್ದಾರೆ ಗುಣ ಮಾಡ್ತಾ ಇದ್ದಾರೆ ರಿಲೀಫ್ ಆಗ್ತಾ ಇದೆ ಥ್ಯಾಂಕ್ ಯು ಚೀಸ್ ಥ್ಯಾಂಕ್ ಯು ಹೋಗಿ ನಿನ್ನ ಅಭಿಷೇಕ ಬನ್ನಿ ಎಲ್ಲ ಬಂಧನಗಳು ಹೋಗಿ ನಿನ್ನ ಬಲದ ತುಂಬಿಸು ರಾಜ್ಯ ಎಲ್ಲ ಕಾಯಿಲೆಗಳು ಹೋಗಿ ನಿನ್ನ ಆರೋಗ್ಯನ ತುಂಬಿಸು ರಾಜ್ಯ
ದೇವರ ಬರ ನೀವು ಕೇಳ್ಬೇಕಾದ್ರೆ ಎಲ್ಲ ಚೇಂಜ್ ಸಹಾಯ ಮಾಡ್ತಾರೆ. ಎಲ್ಲ ರೀತಿಯಲ್ಲಿ ನೀವು ನರಕಲ್ಲಿ ಚೇಂಜ್ ಆಗುತ್ತೆ, ಪರಿಸ್ಥಿತಿ ನಿಮ್ಮ ಕುಟುಂಬ ಚೇಂಜ್ ಆಗುತ್ತೆ. ಶೋರ್ ನೀವೇನೇ ಸಾಕ್ಷಿ ಬಂದು ಹೇಳ್ತೀರಾ, ಇಲ್ಲ ನಮ್ಮ ಕುಟುಂಬ ಚೇಂಜ್ ಆಗಿದೆ ಮೊದಲಿಗಿಂತ ಅಂತ ಹೇಳ್ತೀರಾ. ಈಗ ನಿಮ್ಮ ಕಣ್ಣು ಯಾರು ಏನು ಅಂತ ಈಗ ಓಪನ್ ಆಗ್ತಾ ಇದೆ. ಇನ್ನು ದೇವರ ನೆಲೆಗೊಳಿಸಿದ್ರೆ ಬಾ ನೀನು. ದೇವರಿಗೆ ದೊಡ್ಡ ಭವಿಷ್ಯದ ಆಶೀರ್ವಾದ ಇಟ್ಟಿದ್ದಾರೆ. ಒಳಗಡೆ ಬಂದ್ಬಿಡು ನೀನು. ದೇವರ ಆಶೀರ್ವಾದ ನೋಡಿ ಬಂದ್ಬಿಡು ನೀನು. ದೇವರಿಂದ ಭವಿಷ್ಯದಲ್ಲಿ ಹೆಂಗೆ ಅಬ್ರಾಹ್ಮನಿಗೆ ಅತ್ಯಧಿಕವಾದ ಬಹುಮಾನ ಇಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಲೈಫಲ್ಲಿ ಒಂದು ಅತ್ಯಧಿಕವಾದ ಬಹುಮಾನ ಇಟ್ಟಿದ್ದಾರೆ. ನೋಡ್ಬೇಡ ಫ್ರೆಂಡ್ಸ್, ನೋಡ್ಬೇಡ ನೀನು ಫ್ರೆಂಡ್ಸ್, ನೋಡ್ಬೇಡ ನಿನ್ನ ಫ್ರೆಂಡು ಅಬ್ರಾಹ್ಮನಿಗೆ ಫ್ರೆಂಡ್ ದೇವರು. ನಿನಗೆ ಫ್ರೆಂಡ್ ದೇವರೇ ಆಗಿರ್ಬೇಕು. ಅವಾಗ ಎಲ್ಲಿ ಹೋದ್ರು ನಿನ್ನ ಲೈಫ್ ಸಕ್ಸಸ್ ಆಗ್ತೀಯ. ನೀನು ಯಾರು ಕೇಳು ಮಾಡೋಕ್ಕೆ ನೋಡ್ತಾ ಇದ್ದಾರೆ ಎದ್ದಲ್ ಕೊಡುತ್ತೆ. ದೇವರ ಮಹಿಮೆ ಮುಂದೆ ಯಾವುದಿಲ್ಲಕ್ಕಾಗಲ್ಲ. ದೇವರ ಮಹಿಮೆಯಲ್ಲಿ ಮುಂದೆ ಹೋಗ್ತಾ ಇದ್ದಾರೆ. ದೇವರ ಮಹಿಮೆಯಲ್ಲಿ ಯಾಕೆ ದೇವರ ಮಹಿಮೆಯಲ್ಲಿ ಕರ್ನಾಟಕ ಎಸ್ ಓ ಗ್ಲೋರಿ. ದೇವರ ಮಹಿಮೆ ನಿಮಗೆ ಎಸ್ ಗ್ಲೋರಿ ರೋಚಿ ನೀಕ ಲಾಭ ಪಾಪ. ದೇವರ ಮಹಿಮೆ ಬಂದಾಗ ಎಲ್ಲ ನಿಮ್ಮ ಮುಂದೆ ಭಾಗಗಳು ಮರೆವಾಗಲು. ದೇವರ ಮಹಿಮೆ ಒಟ್ಟಿಗಿದ್ದಾಗ ಎಸ್ ವೈರಿಗಳು ಸೋಲಲು. ಅಂತ ದೇವರ ಮನುಷ್ಯ ಹೋಗ್ತಾ ಇತ್ತು, ವೈರಿಗಳು ಸೋಲ್ತಾ ಇದ್ದಾರೆ. ಇವತ್ತು ದೇವರ ಮಹಿಮೆ ಆ ಯೇಸು
ಹಿಂದೆ ಹೋಗೋದಾಗಲ್ಲ. ಎಲ್ಲ ನಿಲ್ಸು. ನಿನ್ನ ಮಕ್ಕಳಿಗೆ ಅಪ್ಪ ಏಸಪ್ಪ ಎಲ್ಲ ಬಿಸ್ನೆಸ್ ಆಗೋದಾಗಲ್ಲ. ಜಾಬ್ ಅಲ್ಲಿರೋರಿಗೆ ಅಪ್ಪ ಪ್ರಮೋಷನ್ ಆಗೋದಾಗಲ್ಲ. ಸ್ಯಾಲರಿ ಹೈಕ್ ಆಗೋದಾಗಲ್ಲ. ಸಾಕಾಗಿಲ್ಲ ಜಾಗನೇ ಸಾಕಾಗಲ್ಲ. ಕಾಯಿಲೆ ಮನುಷ್ಯ ಅಲ್ಲ. ಕಾಯಿಲೆಗೆ ನನ್ನ ಒಳಗಡೆ ಬರಂಗಿಲ್ಲ. ದೇವರ ಬಲ ಬಂದು ದೇವರ ಮಹಿಮೆ ನನ್ನ ಮೇಲೆ ಬಂದು ಆ ಕಾಯಿಲೆನೆಲ್ಲ ದಹಿಸಿ ಬಿಟ್ಟಾಗಿದೆ. ಬಲಶಾಲಿನ ಪರಾಕ್ರಮಶಾಲಿನ ಬಲಹೀನನಲ್ಲ ನಾನು. ದೇವರ ಬಲ ನನ್ನ ಮೇಲೆ, ಅಭಿಷೇಕ ನನ್ನ ಮೇಲೆ, ಮೇಲೆ ಯಾವಾಗಲೂ ದೇವರ ಕಾರ್ಯಗಳಿದ್ದಾರೆ. ಕೆಲವರಿಗೆ ದೇವರು ಹೇಳ್ತಾ ಇದ್ದಾರೆ, ಅಲ್ಲಿ ನೋಡ್ತೀವಿ ಅಲ್ಲಿ ದೇವರ ಕಾರ್ಯಗಳ ಮೇಲೆ ತುಂಬಾನೇ ಯಾವಾಗಲೂ ನಡೀತಾನೆ ಇರ್ತೀವಿ. ಯಾವಾಗಲೂ ಅದನ್ನೇ ಹೇಳ್ತಾರೆ. ದೇವ್ರು ಯಾಕೆ ಹೇಳ್ತಾರೆ? ದೇವರು ನಿಮ್ಮ ಬಲವಾಗಿ, ದೇವರು ಬಲ ಅಂತ ನೀವು ಹೇಳ್ಬೇಕಾದ್ರೆ, ದೇವರೇ ನನ್ನ ಬಲ ಅಂತ ಹೇಳ್ಬೇಕಾದ್ರೆ ಆತನ ಅದ್ಭುತ ಕೃತ್ಯಗಳು, ಮಹತ್ ಕಾರ್ಯಗಳನ್ನು, ನ್ಯಾಯ ನಿರ್ಣಯಗಳು ನೆನಪು ಮಾಡಿಕೊಳ್ಳಿರಿ. ಎಷ್ಟೆಷ್ಟು 1,000 ಹೆಂಗೆ ಆಪರ್ಚುನಿಟಿ ಓಪನ್ ಆಗ್ತಿರುತ್ತೆ ನಿಮ್ಗೆ ಗೊತ್ತಾಗುತ್ತೆ. ಈಗ ಫ್ರೂಟ್ಸ್ ಫಲ ಈಗ ಬೀಜ ಹಾಕಿದ್ರು ದೇವರು, ಈಗ ಫ್ರೂಟ್ಸ್ ಬರಕ್ಕೆ ಸ್ಟಾರ್ಟ್ ಆಗ್ತದೆ. ಫ್ರೂಟ್ಸ್ ಅದರಿಂದ ಹೇಳ್ತದೆ. ಒಂದು ಫ್ಯಾಮಿಲಿ ದೇವರು ನಿನಗೆ ಜಾಬ್ ಆಪರ್ಚುನಿಟಿ ಮೇಲೆ ಆಪರ್ಚುನಿಟಿ ನಿಮಗೆ ಫ್ರೂಟ್ಸ್ ಬರೋ ಟೈಮ್ ಸ್ಟಾರ್ಟ್ ಆಯ್ತು. ಒಂದ್ಸರಿ ಮಾತಲ್ಲ ಪ್ರಮೋಷನ್ ನಿಮಗೆ ಆಶ್ಚರ್ಯ ಆಗುತ್ತೆ. ನಿಮಗೆ ಯಾರಿಗೂ ಲೋಕಲ್ ಬಂದಿರಲ್ಲ. ದೇವರು ನಿಮಗೆ ಬಲ ಆಗಿರುತ್ತೆ. ಅದ್ಭುತ ಕಾರ್ಯಗಳು ಆಗ್ತಾರಲ್ಲ ಪ್ರತಿ ದಿನ, ಪ್ರತಿ ಸೆಕೆಂಡ್ ನಿಮ್ಮ ಜೀವಿತದಲ್ಲಿ ಚೇಂಜಸ್ ರಿಸೀವ್ ಮಾಡ್ತೀರ ನೀವು. ಆ ಬ್ಲೆಸ್ಸಿಂಗ್ ನಿಮ್ಮ ಆ ಹೃದಯ, ದೇವ ದರ್ಶನವನ್ನು ಕೋರುವ ಹೃದಯ ದೇವ ಆ ಪ್ರಸನ್ನತೆನ ಬಯಸ್ತೀರ ನೀವು ಹೇಳೋದಾದ್ರೆ ನನಗೂ ನಿನ್ನ ದರ್ಶನ ಅಭಿಷೇಕ Hallelujah. ಸ್ತೋತ್ರ ಮನುಷ್ಯರ ಸಹಾಯ ವ್ಯರ್ಥ, ದೇವರ ಸಹಾಯ ನಿರಂತರ. ಅದು ಯಾವಾಗಲೂ ಬರ್ತಾನೆ ಇರ್ತದೆ. ಕುಟುಂಬ ಸಮೇತವಾಗಿ ದೇವರ ಸನ್ನಿಧಿಯಲ್ಲಿ ಕಾಣಿಸ್ಕೊಳ್ಳಿ. ನೀವು ಕಾಣಿಸ್ಕೊಳ್ಳಿ ಸಾಕಷ್ಟೇ. Hallelujah. ನಿಮ್ಮ ಫ್ಯೂಚರ್, ನಿಮ್ಮ ಭವಿಷ್ಯ ಕಟ್ಟೋದು ಯೇಸು ಎಂಬ ನಾಮದ ಮೇಲೆ. ಆ ಯೇಸು ನಾಮದ ಬಂಡೆ ಮೇಲೆ ಕಟ್ಟುವಂಥದ್ದು. ನೀವು ಕಟ್ಟಕ್ಕೆ ಬಿಟ್ಕೊಟ್ರೆ ದೇವರು ಅದನ್ನ ಕಟ್ಟುತ್ತಾರೆ. ಅದನ್ನ ಲೋಕದಲ್ಲಿ ಶೇರ್ ಮಾಡಕ್ಕಾಗಲ್ಲ. ಅದೇ ನಿಮಗೆ 3 ಜನಕ್ಕೆ ಬರ್ತಾರೆ, ಸತ್ಯ ದೇವರು. ದೇವರು ನಿಮ್ಮನ್ನ ಕಟ್ಟೋದು ಸುಮ್ಮನೆ ಮನೆ ಮೇಲಲ್ಲ. ನೀವು ಹಂಗೆ ಇದು ಮಾಡಿದ್ರಿ. ಬಟ್ ನಿಮ್ಮ 3 ಜನ ಸ್ಪೆಷಲ್ ಏನಂತ ಹೇಳಿದ್ರೆ, ನೀವು ಅವಾಗ ಅಷ್ಟು ಎಷ್ಟೇ ಹೆಂಗೆಂಗೋ ಅಷ್ಟು ಸೀರಿಯಸ್ನೆಸ್ ಇರಲಿಲ್ಲ. ಅವಾಗ ಸೀರಿಯಸ್ನೆಸ್ ಇರಲಿಲ್ಲ. ನಿಮ್ಮ ಜ್ಞಾನ, ನಿಮ್ಮ ಇಷ್ಟ ಇದೆ. ಯಾವಾಗ ನೀವು ದೇವ್ರ ಮಾತುಗಳು, ದೇವ್ರ ವಿಷಯಗಳು ನಿಮಗೆ ಬರ್ತಾ ಇತ್ತು,
ರಿಯಲ್ ಆಗಿ ಸೀರಿಯಸ್ ಆದ್ರೆ ಸೀರಿಯಸ್ ಆದ್ರೆ ಇನ್ನು ಅನೇಕ ಜನ ಸೀರಿಯಸ್ನೆಸ್ ಗೊತ್ತಿಲ್ಲ ಅದ್ರ ಪರಿಣಾಮ ಏನು ಅನುಕೂಲ ಅನಾನುಕೂಲ ಏನಿದೆ ಅಂತ ನಿಮ್ಗೆ ಇದ್ರ ಪರಿಣಾಮನೇ ಇಲ್ಲ. ಅದು ಎಚ್ಚರಿಕೆ ಏನು, ಡ್ರೆಸ್ಸಿಂಗ್ ಏನು, ಕ್ಯಾಶುವಲ್ ತಿಳ್ಕೊಳ್ತಾ ಇದ್ದಾರೆ. ಬಟ್ ಇವರಿಗೆ ಡ್ರೆಸ್ಸಿಂಗು ಗೊತ್ತು, ಅದ್ರದ್ದು ವಾರ್ನಿಂಗ್ ಬಂದಾಗ ಅದನ್ನ ಫೇಸ್ ಮಾಡಿದಾಗ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ವಾರ್ನಿಂಗ್ ಬಂದಾಗ ಎಕ್ಸ್ಪೀರಿಯನ್ಸ್ ಆಗಿದೆ ಅದಕ್ಕೆ ಈಗ ಹುಷಾರಾಗ್ಬಿಟ್ಟಿರೋದು, ಅದಕ್ಕೆ ಹುಷಾರಾಗಿರೋದು, ಗೊತ್ತಾಗಿರ್ಲಿಲ್ಲ. ಹೋಲಿ ಸ್ಪಿರಿಟ್ ಅಲ್ಲಿ ಕಾರ್ಯ ಮಾಡಕ್ಕೆ ಬಿಟ್ಕೊಳ್ಬೇಕು. Amen. ಹೊಸ ಬಲ ಕೊಡ್ತಾರೆ ನಿಮಗೆ. Hallelujah. ನೀನು ನೋಡಿ ಹೆಂಗಿದ್ರು ಯೌವನಸ್ಥನಿಗೆ ಬಲ ಇದೆ, ಬಟ್ ಒಂದು ಪ್ರಾಬ್ಲಮ್ ಅಂದ್ರೆ ನಿನಗೆ ಒಂದು ಶೇದ ಕಾಯಿಲೆ ಬಂದು ನಿನಗೆ ಎತ್ಸಕ್ಕಾಗಲ್ಲ. ಯಾಕಂದ್ರೆ ದೇವರ ಬಲ ಇಲ್ಲ. ಇವಾಗ ಬಲ ಬರ್ತಾ ಇದೆ, ಬಲ ಬಂದು ಬಲ ಇದ್ರೆ ತೆಗ್ದಾಗ್ತಾ ಇದೆ. ಎಲ್ಲ ಶೇಡದಲ್ಲಿ ಬಲ ತೆಗೆದು ಹೋಗ್ತದೆ. ಎಷ್ಟು ನೋವದಲ್ಲಿ ಇಟುಳಿ ಈ ಶಿರದಲ್ಲಿ ಲೋಕ ಅಗ್ನಿ ಬಲಿ ರಾಜ್ಯ ಇರುವ ಅಗ್ನಿ ಬಲಿ ಈ ಶಿರದಲ್ಲಿ ದೇವರ ಬಲ ನಿನಗೆ ಬೇಕಷ್ಟೇ. ಇಲ್ಲಿ ಬರಲ್ಲ, ದೇವರ ಬಲ ಬೇಕು ನಿನಗೆ ಅಷ್ಟೇ. ನಿನ್ಗಷ್ಟೇ ನೀನು ತಿಳ್ಕೊಂಡಿದ್ಯಾ? ದೇವರ ಬಲ ಇಲ್ಲ, ನೀನು ಏನು ಮಾಡೋಕ್ಕಾಗಲ್ಲ. ದೇವರ ಬಲ ಬಂದಾಗ ನೀವು ಬೇರೆಯವ್ರ ಕಣ್ಣಿಗೆ ಕಾಣದು, ಕಾಡು ಕೊಂಡಷ್ಟು ಬಲ ಉಳ್ಳದಾಗ್ತಿರಲ್ಲ. ಬಲವುಳ್ಳವರಲ್ಲ ನೀವು, ಸುಮ್ಮನೆ ಅಲ್ಲ. ಕಾಡು ಕೊಂಡಷ್ಟು ಬಲ ಉಳ್ಳದಾಗ್ತಿರ ನೀವು.
ಕಣ್ಣುಗಳಿಗೆ ನಿಮಗೆ ಹೋಲಿ ಸ್ಪಿರಿಟ್ ನಿಮ್ಮನ್ನ ಸ್ಪರ್ಶಿಸಿದ್ದು ಯಾರಾದರೂ ಕರೆಕ್ಟಾಗಿ ಕ್ಲೀನಾಗಿ ಇದೇ ವಾಕ್ಯ ಕ್ಲೀನಾಗಿ ಹೇಳುತ್ತೆ. ನೀವು ಸಾಕ್ಷಿ ಹೇಳ್ಬೇಕು, ಸಾಕ್ಷಿ ವಿಷಯ ಆಗಲಿ. ಸಾಕ್ಷಿ ನಿಮ್ಮ ನಂಬಿಕೆ, ಒಬ್ಬೊಬ್ಬ ನಂಬಿಕೆನ ಫೇತ್ ಇನ್ಕ್ರೀಸ್ ಮಾಡುತ್ತೆ. ಇದನ್ನೇ ಸಾಕ್ಷಿ ಹೇಳೋದು ದೇವರಿಗೆ ಮಹಿಮೆಯಾಗಿ ನೀವು ಸಾಕ್ಷಿ ಹೇಳ್ಬೇಕು. ಸಾಕ್ಷಿ ಹೇಳೋದು ಬೇಗ ವಿಶೇಷವಾದ ಒಂದು ಅಭಿಷೇಕ ಪ್ರಸನ್ನತೆ ವಿಶೇಷವಾದ ಕಾರ್ಯ ಅನುಭವಿಸ್ಬೇಕು ನಾನು ಪ್ರಾರ್ಥನೆ ಮಾಡ್ಕೊಂಡು ಅದೇ ರೀತಿಗೆ ತುಂಬ ಪ್ರಾರ್ಥನೆ ಮಾಡೋದು ದೇವರೇ ಅವಳನ್ನ ನೀನೇ ಸರಿಪಡಿಸ್ಬೇಕು ಅಂತ. ಮತ್ತೆ ಅವಳೇ ಎಲ್ಲನೂ ಬಂದು ನನ್ನ ಹತ್ರ ಕೆಲವೊಂದು ವಿಷಯಗಳನ್ನ ಹೇಳ್ಕೊಳ್ಳೋಳು. ಆಮೇಲೆ ದೇವರೇ ನಿಮಗೆ ನನ್ನ ಕಣ್ಣೀರು ನನ್ನ ಪ್ರಾರ್ಥನೆಯನ್ನು ವ್ಯಕ್ತವಾಗಿಲ್ಲ, ನೀನು ಬಿಟ್ಟಿಲ್ಲ, ನನ್ನ ಕಷ್ಟ ನೀನು ಅರ್ಥ ಮಾಡಿದ್ಯಾ, ನನ್ನ ಮಗಳೊಟ್ಟಿಗೆ ನಾನು ಮಾತಾಡಬೇಕು ಬಂದು ಅಂತ ಮನೆಯಿಂದ ಬರುವಾಗ ನಾನು ತುಂಬ ಸರಿ ಪ್ರಾರ್ಥನೆ ಮಾಡಿಕೊಂಡೇ ಬರೋವೆ. ನಾನು ಇವತ್ತು ನನ್ನ ಮಗಳಿಗೆ ದೇವರು ಅವ್ರ ಜೊತೆ ಮಾತಾಡಿದ್ದಕ್ಕಾಗಿ ಸ್ಪೆಷಲ್ ಅದು ಆ್ಯಕ್ಚುಲಿ ಇನ್ನೂ ಸ್ಪೆಷಲ್ ಆಗಿದೆ. ಈಗ ಮಗ ವಾಪಸ್ ಬಂದಾಗ ದೊಡ್ಡ ಹಬ್ಬ ಮಾಡ್ತಾರೆ. ಡ್ರೆಸ್ಸಿಂಗ್ ದೊಡ್ಡದಾಗಿ ಕಾದಿದ್ದೀವಿ. ನಾನು ಪ್ರಾರ್ಥನೆ ಮಾಡ್ಕೊಂಡಿದ್ದೆ ದೇವರ ಮಾತಾಡೋಕ್ಕೆ ನನಗೆ ತುಂಬ ಕನ್ಫ್ಯೂಷನ್ ಆಗ್ತಿತ್ತು. ಎಲ್ಲರೂ ಚೆನ್ನಾಗಿ ಮಾತಾಡಿರ್ತಾರೆ, ಲಾಸ್ಟ್ ಏನಿದೆ ಒಂಥರ ಮಾಡೋಕ್ಕೆ ಮೋಸ ಮಾಡೋದು ಗೊತ್ತಿರಲ್ಲ. ಇಲ್ಲಿ ಯಾರನ್ನ ನನ್ನ ಯಾರನ್ನ ಬಿಡೋದು ಒಂಥರ. ಇವಾಗ ನಾನು ಮೊಣ್ಕಾಳು ನಿಂತ್ಕೊಂಡು ನಾನು ಬೀಳ್ತಿದ್ದೆ. ಈ ಸ್ವಲ್ಪ ಆ ಥರ ಏನಾದರೂ ಮೋಸ ಮಾಡೋರು ಯಾರೇ ಇದ್ರೂ ಅವರಿಂದ ನನ್ನನ್ನು ಕಾಪಾಡಬೇಕು ನೀನು. ಆಮೇಲೆ ಶೋಭಾ ಆಂಟಿ ಮುಖಾಂತರ ನನಗೆ ಪ್ರವಾದನೆ ಥರ ಹೇಳಬೇಕು, ನಾನು ಯಾರನ್ನ ನಂಬಬೇಕು ಯಾರನ್ನ ನಂಬಬಾರ್ದು. ಅದೇ ಥರ ಅಬ್ರಾಹ್ಮನ್ ಥರ ಸ್ನೇಹಿತನ ಥರ ನಾನು ಇರ್ತೀನಿ ಅಂತ ದೇವ್ರ ಸ್ತೋತ್ರ. ಆ ಮಗು ಇನ್ನೂ ಓದ್ತಾರೆ ನೋಡಿ, ದೇವ್ರು ಹಿಂಗೆ ದೇವ್ರ ಕಾರ್ಯ ಮಾಡ್ತಾರೆ. ನೋಡಿ ಹಿಂಗೆ ಗೊತ್ತಿಲ್ಲ, ದೇವ್ರು ನಾನೇ ಫ್ರೆಂಡ್ ನನಗೆ ನಾಮಕ್ಕೆ ಮೈ ನೈಟ್ ಸ್ಪೆಷಲ್ ಆಗಿ ದೇವ್ರ ಕಾರ್ಯ ಮಾಡ್ತಾರೆ. ಮುಂಚೆನೆ ಹೋಗೋರು ಇನ್ನೂ ಸ್ಪೆಷಲ್ ಆಗಿದೆ. ಬೇಗ ದೇವರಿಗೆ ಕೋಟಿ ಸ್ತೋತ್ರ. ಒಬ್ಬೊಬ್ಬರು ಮುಟ್ಟಿದ್ದಾರೆ ದೇವರು, ನಾನು ಒಬ್ಬರು ಸಣ್ಣ ಮಗುವಿಂದ ದೊಡ್ಡ ತನಕ ಮುಟ್ಟಿದ್ದಾರೆ. ಹೆಂಗೆ ಪೇಪರ್ ನೋಡಿ ಅರ್ಚಣ್ಣ ಮುಟ್ಟಿದ್ದಾರೆ, ಹೆಂಗು ಎಲ್ಲರೂ ಹಿರಿಯರ ತನಕ ಹೇಳಿ ಬಿಡ್ತಾರೆ. ಹೇಳಿ ಸಾಕ್ಷಿ ಹೇಳ್ತೀನಿ. ದೇವರನ್ನ ಬಲವನ್ನು ಹೊಂದಿಕೊಳ್ಳಿ, ಟಚ್ ಮಾಡಬೇಕು ಆವಾಗಲೇ ದೇವರಿಗೆ ಕೋಟಿ ಸ್ತೋತ್ರ. ದೇವ್ರ ಬಲ ದೇವ್ರ ಅವ್ರ ಮೇಲೆ ಬಂದಿದೆ. ಸಾಮಾನ್ಯ ವಿಷಯ ಅಲ್ಲ, ಅದೆಲ್ಲ ಸಾಮಾನ್ಯ ವಿಷಯ ಅಲ್ಲ. ದೇವರಿಗೆ ಮಹಿಮೆ ಉಂಟಾಗಲಿ. ಏಸು ನಮಗೆ ಸ್ತೋತ್ರ ಆಗಲಿ. ನನಗೆ 2 ದಿವಸದಿಂದ ಪಕ್ಕೆ ನೋವಿತ್ತು. ಶೋಭಾಗ ಹೇಳ್ತಿದ್ರೆ ಹೋಲಿ ಸ್ಪಿರಿಟ್ ಅಲ್ಲಿ ಹೀಗೆ ಮಾಡಿದ್ದಾರೆ. ದೇವರಿಗೆ ಕೋಟಿ ಸ್ತೋತ್ರ. ಆಮೇಲೆ ಬೇರೆಯವ್ರಿಗೆ Hallelujah. Hallelujah. ಸುರೇಶ್ವರಿಗೆ ದೇವರಿಗೆ ಕೋಟಿ ಸ್ತೋತ್ರ. ಯೇಸು ನಮಗೆ ಸ್ತೋತ್ರವಾಗಿ ನಾನು ಹೋಗುವಾಗದಲ್ಲಿ ಟ್ರೈನಿಂಗ್ ಹಾಕಿದ್ರು, ಶೂ ಹಾಕ್ಕೊಟ್ಟಿದ್ವಿ. ರೆಸಾರ್ಟಲ್ಲಿ ಇದ್ವಿ. ಅಲ್ಲಿ ಹೋಗ್ಬೇಕಾದ್ರೆ ನಾವು ಬ್ಯಾಗಿನಲ್ಲೇ ಬಿಟ್ಟು ಹೋಗಿದ್ವಿ ಬಸ್ ಎಲ್ಲ. ಆಮೇಲೆ ಯಾಕೆ ಬಿಟ್ರಿ ನೀವು ಅಂತ ಹೇಳಿ ಇದು ಮಾಡಿದ್ರು. ಅವ್ರಿಗೆ ಕೇಳೋಕ್ಕಾಗುತ್ತಾ, ಕ್ಲೀನ್ ಮಾಡಕ್ಕೆ ಬರ್ತಾರೆ ಅಂತಂದ್ರು. ನಾನು ಬಸ್ಸಲ್ಲೇ ಕುತ್ಕೊಂಡು ಕೇಳ್ಕೊಂಡೆ, ದೇವರೇ ಮುಂದಿನ ವಾರ ನಾನು ಸಾಕ್ಷಿ ಹೇಳ್ತೀನಿ, ಅದ್ರಲ್ಲಿ ನಾವು ಸೇವಕನಿಗೆ ಕೊಡ್ತೀನಪ್ಪ, ಆ ದುಡ್ಡನ್ನು ಮುಟ್ಟಿರಬಾರ್ದು ಅಂತ ಟ್ರೈ ಮಾಡ್ಕೊಂಡು ಹೋಗ್ತೆ. ಅದೇ ರೀತಿ ಅದು ಯೇಸು ನಮಗೆ ಸ್ತೋತ್ರ. ನವೆಂಬರ್ ಲಾಸ್ಟ್ ನೈಟ್ ಪ್ರೇಯರ್, ಡಿಸೆಂಬರ್ ಚೇಂಜ್ ಇದೆ, ಫುಲ್ ಇರಲ್ಲ. ಈಗಲೂ ಹೋಲಿ ಸ್ಪಿರಿಟ್ ಕಾರ್ಯ ನಡೀತಾ ಇದೆ. ದೇವರ ಪ್ರಸನ್ನತೆ ಕ್ಲೀನ್ ಆಗಿ ನಮಗೂ ನೀವು ಆತ್ಮ ತುಂಬಿಸಿದಾಗ ಕ್ಲೀನ್ ಆಗಿ ಗೊತ್ತಾಗುತ್ತೆ. ದೇವರ ಪ್ರಸನ್ನತೆ ಆಲ್ರೆಡಿ ನಮ್ಮ ದೇವರ ಅಲ್ಲಿ ಇಸ್ರೇಲ್ ಮಧ್ಯದಲ್ಲಿ
ಅದು ಯಾವ್ದು ಅಲ್ಲಿ ಗುಡಾರದ ಮೇಲೆ ದೇವರ ಮಹಿಮೆ ಇಳಿದು ಬಂದರೆ ಇನ್ನು ಮುಂಜಾನೆ ಇನ್ನು ರಿಫ್ರೆಶ್ ಆಗ್ತಾನೆ ಇರ್ತಾರೆ ಮಾಡಕ್ಕೆ ಬಂದಿಲ್ಲ ಇವತ್ತು ಅದು ವಾಕ್ಯ ಓದ್ರಿ ಇವತ್ತು. ಯಾಕೆ ನಾವು ನೈಟ್ ಪ್ರೇಯರ್ ಆಚರಣೆ ಮಾಡೋದು? ದೇವರಲ್ಲಿ ಇಸ್ರಾಯೇಲರನ್ನ 5 ದೇಶದಿಂದ ಬಿಡಿಸಿ ರಾತ್ರಿ ಕರ್ಕೊ ಬಂದಿದ್ದು. ಅದಕ್ಕೆ ರಾತ್ರಿ ಎಲ್ಲ ದೇವರಿಗೆ ನೈಟ್ ದೇವರಿಗೆ ಸಾಕ್ಷಿ, ದೇವರಿಗೆ ಸ್ತೋತ್ರ. ಆಮೇಲೆ ಇಲ್ಲೂ ಮುಟ್ತಾ ಇದ್ದಾರೆ, ಫೈನ್ ಮುಟ್ತಾ ಇದ್ದಾರೆ. ನೀನು ಸಾಕ್ಷಿ ಹೇಳಿಲ್ಲ, ಫೈನ್ ಮುಟ್ತಾ ಇದೆ, ಟಚ್ ಮಾಡ್ತಾ ಇದ್ದಾರೆ. ಮೇಘನ ದೇವರನ್ನು ಮುಟ್ತಾ ಇದ್ದಾರೆ, ಸಾಕ್ಷಿ ಹೇಳ್ಬೇಕು ನೀನು. ಸ್ಪರ್ಶಿಸಿದ್ರೆ ನೀನು ನಮಗೆ ಸ್ತೋತ್ರ ಯೇಸು ರಕ್ತಕ್ಕೆ ಜಯವಾಗಲಿ. ನನಗೆ ಅಕ್ಕ ಎಲ್ಲಿ ನೋವಿನ ಕೈ ಮುಟ್ಕೇಳಿ ಅಂದ್ರು ಆಗ ನಾನು ಸೊಂಟ ಮತ್ತೆ ತುಂಬ ನೋವಾಗಿ ಚಳಕ್ ಬಂದಂಗಾಗಿತ್ತು. 3 ದಿವಸದಿಂದ ನಡ್ದಡಕ್ಕಾಯ್ತಿರಲ್ಲ. ಈಗ ನಾನು ಮೈ ಜುಮ್ಮನ್ನಾಗಿ ಕೋಟಿ ಕೋಟಿ ಯೂತ್ ನ ಮುಟ್ತಾ ಇದ್ದಾರೆ, ಯವನಸ್ನ ಮುಟ್ತಾ ಇದ್ದಾರೆ, ಬೇಗ ನಿನ್ನ ಮುಟ್ತಾ ಇದ್ದಾರೆ. ಸಾಕ್ಷಿ ಹೇಳು, ದೇವ್ರ ನಿಮ್ಮನ್ನ ಈಗಲೂ ಒಳಗಡೆ ಹೋಲಿಸ್ಬಿಟ್ಟು ನಿಮ್ಮನ್ನು ಟಚ್ ಮಾಡ್ತಾ ಇದ್ದಾರೆ. ನಮಗೆ ಸ್ತೋತ್ರವಾಗಲಿ, ದೇವರಲ್ಲಿ. ನನಗೆ ಬೆನ್ನು ಬರಬೇಕಾದ್ರೆ ಬೆನ್ನು ನೋವು ಮತ್ತು ಕಾಲು ನೋವು ತುಂಬಾ ನೋವಿತ್ತು. ಏಸಪ್ಪ ನೀನು ನಾಳೆ 25 ಕಣಪ್ಪ, ನನಗೆ ತುಂಬ ನೋವಿತ್ತೆ. ಅದನ್ನೆಲ್ಲ ನೀನೇ ನೋಡ್ಕೊತೀವಿ ಕಣಪ್ಪ. ನನ್ನ ಆರಾಧನೆ ಮುಗಿದು ವಾಕ್ಯ ಕೇಳೋ ಅಷ್ಟೊಳಗೆ ಬಿಡುಗಡೆ ಕೊಡ್ತಿದ್ದೇವೆ. ಅದೇ ರೀತಿ ನಾನು ಬಿಡುಗಡೆ ಕೊಡಪ್ಪ ಅಂತ ಹೇಳ್ಬೋದು. ದೇವರಲ್ಲೇ ಮಾತಾಡ್ಕೊಂಡೆ ನಾನು ಬಂದೆ. ಅದೇ ರೀತಿ ದೇವ್ರ ಗುಣ ದೇವ್ರ ನಮಗೆ ಸ್ತೋತ್ರವಾಗಲಿ. ನನಗೆ 3-4 ದಿನದಿಂದ ಹುಷಾರಾಗಿತ್ತು. ಅದು ನಂಗೆ ಫುಲ್ ಜ್ವರನೂ ಬಂದಿಲ್ಲ, ಶೀತನೂ ಆಗಿರಲಿಲ್ಲ, ಲೇಟಾಗಿ ಬಂದಿತ್ತು. ನಾನು ಕೆಲ್ಸಕ್ಕೆ ಹೋಗ್ಬೇಕಲ್ಲ ಅಂತ ಪ್ರೇಯರ್ ಮಾಡಿಸ್ಕೊಂಡಿದ್ದೇನೆ. ಡೈರೆಕ್ಟ್ ಮಾತ್ರೆ ತೊಗೊಂಡ್ಬಿಟ್ಟೆ. ತಗೊಂಡಾಗಿಂತ ಫುಲ್ ಸೀರಿಯಸ್ ಆಗಿಬಿಟ್ಟಿತ್ತು. ನಂಗೆ ಆಗ್ತಾನೆ ಇರಲಿಲ್ಲ. ಫುಲ್ ಗಂಟಲು ಕಟ್ಬಿಟ್ಟು ಮಾತಾಡೋಕ್ಕಾಗ್ತಿರ್ಲಿಲ್ಲ. ಫುಲ್ ಹೆವಿ ಕೋಲ್ಡ್ ಆಗ್ತಾಯಿತ್ತು. ನಾನು ಶೋಭನಿಂದ ಪ್ರೇಯರ್ ಮಾಡಿಸ್ಕೊಂಡು ಮತ್ತೆ ನಾವು ಟ್ಯಾಬ್ಲೆಟ್ ಅದ್ರ ಕಡೆಗೆ ಮುಟ್ಟಕ್ಕೆ ಹೋಗಲಿಲ್ಲ. ಮತ್ತೆ ಹುಷಾರಾದ್ಮೇಲೆ ಟ್ರೈ ಮಾಡೋಣ ಅಂತ ಹೋದೆ. ಮೆಡಿಕಲಿಗೆ ಹೋದಾಗ ಅಲ್ಲಿ ಟ್ಯಾಬ್ಲೆಟ್ ಕೇಳಿದ್ದಕ್ಕೆ ಅವ್ರು ರಿಟರ್ನ್ ಟ್ಯಾಬ್ಲೆಟ್ ತಗೊಬನ್ನಿ ಅಂದರು. ನಾನು ಡಿಸ್ಪ್ಲಿನ್ ಟ್ಯಾಬ್ಲೆಟ್ ಸಿಕ್ಲಿಲ್ಲ ಡಿಸ್ಪ್ಲಿನಲ್ಲಿ. ದಿರಿಗೆ ಸ್ತೋತ್ರ ಆಗಲಿ. ಆಮೇಲೆ ನಾನು ಅದರಗಡೆಗೆ ಏನು ನೋಡಲೇ ಇಲ್ಲ. ಮತ್ತೆ ನಿನ್ನೆ ಸ್ವಲ್ಪ ಆಗ್ತಿರ್ಲಿಲ್ಲ, ಚಿಡಿಯೋದು ಆಗ್ತಿತ್ತು. ನಾನು ಮತ್ತೆ ಇವತ್ತು ಹೆಂಗಪ್ಪ ಬರೋದು ಅಂತ ಎಲ್ಲ ಒಂದು ಮನ್ಸಲ್ಲಿ ಅನಿಸ್ತಾಯಿತ್ತು. ನಾನು ಏನೂ ಮಾಡಲೇ ಇಲ್ಲ. ಬೆಳಗ್ಗೆ ಹೊತ್ತಿಗೆ ಫುಲ್ ನಾರ್ಮಲ್ ಆಗಿ ಹೋಗ್ಬಿಟ್ಟಿದ್ದೀನಿ. ಈ ಜ್ವರನಲ್ಲಿ ಏನಿಲ್ಲ. ಆಮೇಲೆ ಇಲ್ಲಿ ಹಾಸನಿಗೆ ಬಂದಾಗ ನಾನು ಟೆಂಪ್ರೇಚರ್ ನೋಡಿದಾಗ 15 ಡಿಗ್ರಿ ತನಕ ಹೋಗುತ್ತೆ 12 ಗಂಟೆಲೆಲ್ಲ ಅಂತಿತ್ತು. ಇಲ್ಲಿ ನೋಡಿದ್ರೆ ಫುಲ್ ಹಾಸನ ಬೆಚ್ಚೋಗಿತ್ತು. ಏನು ಟೆಂಪ್ರೇಚರ್ ಏನು ನಂಗೆ ಟಚ್ ಮಾಡೋಕ್ಕಾಗಿಲ್ಲ. ಫುಲ್ ದೇವ್ರ ಕೃಪೆಯಿಂದ ಎಲ್ಲ ಹೀಲ್ ಆಗಿದ್ದೀನಿ. ನಾನು ಬರುವಾಗ ಪ್ರೇಯರಿಗೆ ದೇವ್ರ ಜೊತೆ ಮಾತಾಡಬೇಕು ಅಂತಲೇ ಬಂದೆ. ಅದೇ ರೀತಿ ದೇವ್ರ ನನ್ನ ಜೊತೆ ನಾವು ಮಾತಾಡಿದ್ರು. ದೇವ್ರೇನು ಜಾಬ್ ವಿಷಯದಲ್ಲಿ ತಿಳಿಸಿರೋದು ನಿಜನೇ. ನಮ್ಮ ಟೀಮ್ಗಳಿಂದ ನಮ್ಮನ್ನೇ ವಾಲಂಟಿಯರಾಗಿ ಅವರೇ ಸೆಲೆಕ್ಟ್ ಮಾಡಿದ್ರು. ಅಕ್ಕಂಗೂ ಬ್ಯಾಕಪ್ SME ಆಗಿ ಮಾಡಿದ್ದಾರೆ, ನನಗೆ QC ಆಗಿ ಮಾಡಿದ್ದಾರೆ. ದೇವನಾಮಕ್ಕೆ ಸ್ತೋತ್ರ. ಶೋಭಾಂಟಿ ಮೂಲಕ ಇದಕ್ಕಿಂತ ಮುಂಚೆ ಒಂದ್ಸಲ ವಾಗ್ದಾನ ಬಂದಿತ್ತು ಜಾಬ್ ವಿಷಯದಲ್ಲಿ. ಅವರೇ ಬಂದು ಕೇಳ್ತಾರೆ ಅಂತೇಳಿ. ಅದೇ ರೀತಿಯಾಗಿ ಮ್ಯಾನೇಜರ್ ಬಂದು ಅವರವರೇ ಮಾತಾಡಿ ರಿಕ್ವೆಸ್ಟ್ ಮಾಡಿ ಕರ್ಕೊಂಡಿದ್ದಾರೆ. ದೇವನಾಮಕ್ಕೆ 3 ಜನ ಸ್ಪೆಷಲ್ ಆಗಿ ಹೋಗುತ್ತೆ. ದೇವ್ರ ನಮಗೆ ಸ್ತೋತ್ರವಾಗಲಿ. ಅಕ್ಕರೆ ಎಲ್ಲ ಹೋಯ್ತೆ ಅಂತ ಮುಟ್ಕೆರೆ ಅಂತ ಅಂದ್ರು. ಅಲ್ಲೇ ಮುಟ್ಕೆರೆ ದೇವ್ರ ಗುಣಪಡಿಸಿದ್ರು. ದೇವರಿಗೆ ಕೋಟಿ ಸ್ತೋತ್ರ. ದೇವರ ಆತ್ಮ ಹೋಲಿಸ್ಬಿಟ್ಟು ಒಬ್ಬೊಬ್ಬರನ್ನ ಟಚ್ ಮಾಡಿ ಹೇಳ್ತಾ ಇದ್ದೀನಿ. ಯಾರನ್ನು ಬಿಟ್ಟಿಲ್ಲ, ಆಚೆನೂ ಬಿಟ್ಟಿಲ್ಲ, ತಾಳನ್ನು ಬಿಟ್ಟಿಲ್ಲ. ಸಾಕ್ಷಿ ಹೇಳ್ಬೇಕು ನೀವು. ಒಂದು ಸಣ್ಣ ಮ್ಯಾಟರ್ ಸಾಕ್ಷಿ ಹೇಳಿ ದೇವರಿಗೆ ಮಹಿಮೆ ಆಗುತ್ತೆ. ಮತ್ತು ನನಗೆ ಯಾವುದೇ ಬುದ್ಧಿ ಗೊತ್ತಾಗ್ತಿರಲ್ಲ, ಏನು ಒಂದು ಚೂರು ಅರಿತಿರಲ್ಲ. ಏನು ತಿಳಿದಂಥ ಅವಿದ್ಯಾವಂತರು, ಏನು ಹರಿದಂಥ ಮೂಢಾತ್ಮರಾಗಿದ್ದೆ. ಈ ದೇವರು ನಂಬಿದ ಮೇಲೆ ದೇವರು ನನಗೆ ಅದ್ಭುತದ ಕಾರ್ಯಗಳು, ಸೂಚಕ ಕಾರ್ಯಗಳನ್ನು ಮಾಡಿದರು. ಇಂಥವ್ರು ಮಾಡಿಸ್ಬೇಕು ನನಗೆ ಗೊತ್ತಾಗಿರಲಿಲ್ಲ. ಜಮೀನು ವ್ಯವಹಾರದಲ್ಲಿ ಸರ್ವೆ ನಂಬರು ನನಗೆ ಇಂಥದ್ದು ಸರ್ವೆ ನಂಬರ್ ಮಾಡಿಸ್ಬೇಕು, ಇಂಥದ್ದು ಮಾಡಿಸ್ಬೇಕು ನನಗೊಂದು ಚೂರು ನನಗೆ ಗೊತ್ತಾಗ್ತಿರಲಿಲ್ಲ. ದೇವರು ನಂಬಿದ ಮೇಲೆ ನನಗೆ ಎಲ್ಲ ಸರ್ವೆ ನಂಬರ್ ಪಾಣಿಗಳು, ಪಠ್ಯ ಪುಸ್ತಕಗಳು, ಸರ್ವೆ ನಂಬರ್ ಪಾಣಿಗಳು, ಆದಾಯ ದುಡಿ ಕಡೆ ಪತ್ರಗಳು, ಇನ್ಕಮ್ ಟ್ಯಾಕ್ಸ್ಗಳು ಎಲ್ಲ ಪ್ರತಿಯೊಂದು ನನಗೆ ದೇವರು ನನಗೆ ಮಾಡಿಸ್ಕೊಟ್ರು. ಪಾನ್ ಕಾರ್ಡ್ ಮಾಡಿಸೋದು, ಪಾಸ್ಬುಕ್ ಮಾಡಿಸ್ಕೊಳ್ಳೋದು ಎಲ್ಲರೂ ನನಗೆ ದೇವರು ಅದ್ಭುತ ಕಾರ್ಯಗಳನ್ನು ಮಾಡಿಸಿದರು. ಖಾತೆದಾರ ದುಡ್ಡು ಬರ್ತಾರೆ ಎಲ್ಲ ತಗೊಬಂದು 1 ವಾರ 15 ದಿವಸ ಆಯಿತು. ನಮ್ಮ ಹೆಸರು ಖಾತೆದಾರ ದುಡ್ಡು ಬಂದಿತ್ತು ತರಗೋ ಅಂದರು. ಬ್ಯಾಂಕ್ನಲ್ಲಿ ಕೇಳಿರಿ, ಬ್ಯಾಂಕ್ನಲ್ಲಿ ಬಂದಲ್ಲ ಕಳಪ ಖಾತೆದಾರ ದುಡ್ಡು ಹಾಕಿಲ್ಲ ಅಂದರು. ಆಮೇಲೆ ನಿಮ್ಮ ಸಾಲಿಮ ಹೋಬಳಿಲಿ ಕೊಚ್ಚಿಗೆ ಇಲಾಖೆಯಲ್ಲಿ ಚೆಕ್ ಮಾಡಿಸೋ ಅಂದರು. ಆ ಬೆಳಗ್ಗೆ ಬಂದು ಮನೆ ಹತ್ರ 10 ನಿಮಿಷ ಪ್ರೇಯರ್ ಮಾಡ್ಕೊಂಡು ಕೊಚ್ಚಿಗೆ ಇಲಾಖೆಯಲ್ಲಿ ಚೆಕ್ ಮಾಡಿಸಿ ಖಾತೆದಾರ ದುಡ್ಡು ಬಂದಿತ್ತು ಹೋಗಪ್ಪ ಅಂದರು. ಇನ್ನೊಬ್ಬ ನಿನ್ನ ಹೆಸರಿನಲ್ಲಿ ಗ್ಯಾಸರು ಕೂಡ ಯಾರ ಹೆಸರಲ್ಲೂ ಗ್ಯಾಸ್ ಬಂದಿರಲಿಲ್ಲ.
ಒಬ್ಬರು ಹೆಸರಲ್ಲೂ ಗ್ಯಾಸ್ಗಳು ಬಂದು ಮಣಿಪಾಲ್ ಆಸ್ಪತ್ರೆ ಗ್ಯಾಸ್ ಮಾಡಿತ್ತು. ನನ್ನ ಮಗಳು ಎಲ್ಲ ಬಂದು ಫ್ರೀಯಾಗಿ ಗ್ಯಾಸ್ ಮಾಡಿತು. ಫ್ರೀಯಾಗಿ ಗ್ಯಾಸ್ ಯಾರಿಗೂ ಹೋಯ್ತು, ಯಾರಿಗೆ ಕೊಡ್ತು ಅನ್ನೋದು ಗೊತ್ತಲ್ಲ. ದೇವರಿಗೆ ಒಬ್ಬರಿಗೆ ಬಂತು. ನನ್ನ ಹೆಸರಲ್ಲಿ ಗ್ಯಾಸ್ ಮಾಡಿತ್ತು. ಎಲ್ಲ ಕೈಗಳ ಮೇಲೆ ಹಾಳು ಸಾಂಗ್ ಇಡೋದಲ್ಲ, ಎಲ್ಲ ಕೈಗಳ ಮೇಲೆ ಹಾಲೆಲೂಯಾ ಸ್ತೋತ್ರ. ಬೇಗ ಎರಡು ಸಾಕ್ಷಿ ಬೇಗ ಬೇಗ ಥ್ಯಾಂಕ್ ಯು ವಂಡರ್ಫುಲ್ ಹೇಳಮ್ಮ ಬೇಗ. ದೇವ್ರ ನಮ್ಮ ಸ್ತೋತ್ರ ಆಗಲಿ. ಆಂಟಿ ಪ್ರವಚನ ಮಾಡ್ಬೇಕಾದ್ರೆ ಎಲ್ಲರಿಗೂ ನನಗೂ ಪ್ರವಚನ ಆಗಬೇಕು, ನನ್ನ ಹೆಸರು ಹೇಳ್ಬೇಕು ಆಂಟಿ ಅಂತ ಹೇಳಿದ್ರು. ಆಂಟಿ ಒಂದೊಂದು ಸಲ ನನ್ನ ಹೆಸರು ಹೇಳ್ಬೇಕಾದ್ರೆ ನನಗೆ ಒಂಥರ ಹೊಸ ಬಲ ಮತ್ತು ದೇಹದಲ್ಲಿ ಏನೋ ಬಲ ಇದೆ. ಮತ್ತೆ ದೇವ್ರು ನನ್ಗೆ ಯಾವಾಗಲೂ ಸ್ನೇಹಿತನಾಗಿ ಇಟ್ಕೊಂಡು ಯಾವುದೇ ಒಂದು ಪ್ರಾಬ್ಲಮ್ ಆದ್ರೂ ದೇವ್ರ ಹೆಸರು ನಮ್ದು ಅದು ಸಾಲ್ವ್ ಆಗುತ್ತೆ. ನನಗೆ ಯಾವುದೇ ರೀತಿ ಪ್ರಾಬ್ಲಮ್ಗಳು ಈ ದೇವ್ರು ನಮ್ಗೆ ಕೋಟಿ ಕೋಟಿ ಮನೆಯಿಂದ ಹೊರಡ್ಬೇಕಾದ್ರೆ ಪ್ರೇಯರ್ ಮಾಡ್ಕೊಂಡು ಬಂದಿದ್ದು, ದೇವರ ನೀನು ಮಾತಾಡಬೇಕು ಅಂತ. ದೇವರು ಅದೇ ರೀತಿ ಶೋಭಕನ ಮೂಲಕ ಅಲ್ಲಿ ಪ್ರವಾದನೆ ಮೂಲಕವಾಗಿ ತಿಳಿಸಿದ್ರು. ನಾನು ಲಾಸ್ಟ್ ವೀಕು ಸುಮ್ಮನೆ ರೆಸ್ಯೂಮ್ ಅಪ್ಡೇಟ್ ಮಾಡಿದ್ದೆ. ಆ ಮಂಡೆಯಿಂದನೇ ಆಲ್ರೆಡಿ ಮತ್ತೆ ಈಗ ಶೋಭಕ ಮೂಲಕ ದೇವರು ಏನು ತಿಳಿಸಿದ್ರು, ಅಪೋರ್ಚುನಿಟಿಗಳು ಇನ್ನೂ ಬರುತ್ತೆ ಅಂತ ಆಲ್ರೆಡಿ ಮೇಲ್ಗಳು ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಹೊಸ ಹೊಸ ಅಪೋರ್ಚುನಿಟಿಗಳಿಗೆ ದೇವರು ತಿಳಿಸಿದಾಗ ದೇವರು ಅದ್ಭುತ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇನ್ನು ಮಹಿಮೆ 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 ಹೆಂಗಿದೆ ಅಂತ ಹೇಳಿದ್ರೆ ವೈರಿಗಳು ಚದುರ್ಬೇಕಾದ್ರು ಅದು ದೇವರು ಇಸ್ರೇಲರು ಇಸ್ರೇಲ್ ಮಧ್ಯದಲ್ಲಿ ದೇವ್ರ ಮಹಿಮೆ ನಡೀತಾ ಅವರೇ ಮಾಡ್ತಾನೆ ಇದ್ದಾರೆ. ಇನ್ನು ಯಾರಾದ್ರು ಥ್ಯಾಂಕ್ ಯು ವಂಡರ್ಫುಲ್ ಡೇಡ್. ಇನ್ನೂ ಅನೇಕ ಜನ ಬರುತ್ತೆ ದೇವ್ರಿಗೆ ಇನ್ನೂ ಆಪರ್ಚುನಿಟಿ ಹೆಂಗೆ ಬರುತ್ತೆ ಅಂದರೆ ನೀವೇನು ಹೇಳ್ತೀರ ದೇವ್ರ ನನಗೆ ತಿಳಿಸಿ ಯಾವ್ದಕ್ಕೆ ಹೋಗ್ಬೇಕು ತಿಳಿಸು ನನಗೆ ಈಗ ನಾವೆಲ್ಲ ಬರ್ತಾ ಇದ್ದೇನೆ ಸರಿ ಬ್ಲೆಸ್ಸಿಂಗ್ ದೇವ್ರ ಮುಂದೆ ಈಗ ಹೋಗ್ಬೇಕಾ ಬೇಡ ನೀನೇ ಹೇಳು ರಾಜಿ ಮಾಡು ನೀನಲ್ಲ ಮುಂದೆ ಏನ್ ಮಾಡ್ಬೇಕು ನೀನೇ ಹೇಳು. ಎಸ್ ಥ್ಯಾಂಕ್ ಯು ವಂಡರ್ಫುಲ್ ಡ್ಯಾಡಿ ಗ್ಲೋರಿ ರಾಜಿ. ನಾನು ಸಾಕ್ಷಿ ಹೇಳೋದು ನನಗೆ ಮಧ್ಯಾಹ್ನ 4 ಗಂಟೆ ಕುತ್ತಿಗೆಲ್ಲ ಎದೆಲ್ಲ ನೋವಾಯಿತು. ಆಮೇಲೆ ಯಾವ್ದು ರಾಯ್ಡೆ ಸಸ್ಕೊಂಡು ಪ್ರೇಯರ್ ಮಾಡ್ಕೊಂಡು ಸ್ವಲ್ಪ ಪರವಾಗಿಲ್ಲ. ಇವಾಗ ಪಂಚನವೆಲ್ಲ ಹುಷಾರಾಗುತ್ತೆ ಹೇಳಿದಾಗ ಸಂಪೂರ್ಣ ಗುಣವಾಯಿತು. ದೇವರಿಗೆ ಮಹಿಮೆ ಗ್ಲೋರಿ ಗ್ಲೋರಿ ಗ್ಲೋರಿ. ನಾವು ಸ್ತೋತ್ರ ಆಗ್ತೀವಿ. ನನಗೆ ಶೀತ ಇಷ್ಟು ಶೀತನೂ ಹೋಗ್ತಿದೆ, ಇನ್ಫೆಕ್ಷನ್ ಏನಿದ್ರು ಅದು ಹೋಗ್ತಿದೆ ಅಂತ ಶೋಭಂಟ್ ಹೇಳಿದ್ರು. ಆವಾಗಲೇ ನಂಗೆ ಶೀತನೂ ಗುಣ ಆಯ್ತು. ಯೇಸುವಿನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಆಗಲಿ. ನನಗೆ ಗಂಟ್ಲ ಹತ್ರ ತುಂಬ ದಿನದಿಂದ ನೋವಿತ್ತು. ಅದು ನಾನು ಕೋಲ್ಡ್ ಅಂತ ಅಂದ್ಕೊಂಡೆ. ಬಟ್ ಎಷ್ಟು ಒಂದು ತಿಂಗಳ ಮೇಲೆ ಆದರೂ ನೋವು ಕಡಿಮೆನೇ ಆಗ್ತಾ ಇರಲಿಲ್ಲ. ಈಗ ಮುಟ್ಟಿದ್ರು ನೋವಾಗ್ತಾ ಇತ್ತು. ನಾನು ಇವಾಗ ಪ್ರೇಯರ್ ಸ್ಟಾರ್ಟ್ ಆದಾಗ ನನಗೆ ನಿಲ್ಲಕ್ಕೆ ಆಗ್ತಾ ಇರಲಿಲ್ಲ. ತುಂಬ ಸುಸ್ತಾಗೋ ಆ ಥರ ತುಂಬ ವೀಕ್ನೆಸ್ ಆಗಿ ಫೀಲ್ ಆಗ್ತಿತ್ತು. ಅವಾಗ ಶೋಭಂಟಿ ಪ್ರೇಯರ್ ಮಾಡಿದಾಗ ಲಾಸ್ಟ್ ಎಂಡಿಂಗ್ ಪ್ರೇಯರ್ ಆಗುವಾಗ ನಂಗೆ ಒಂದು ರೀತಿಯಾದ ರಿಲೀಫ್ ನನಗೆ ಸಿಕ್ಕಿದ್ದು. ನಾನು ಆಮೇಲೆ ಮುಟ್ಟು ನೋಡಿದೆ ನನಗೆ ನೋವಿದೆಯಾ ಅಂತ. ಈಗ ಏನು ನೋವಿಲ್ಲ ದೇವರಿಗೆ. ಎಲ್ಲ ಮಹಿಮೆ ಇನ್ಯಾರು ಸಾಕ್ಷಿ ಬೇಗ ಬೇಗ. ನಮಗೆ ಸ್ತೋತ್ರವಾಗಲಿ. ಮನೆಯಿಂದ ಬರುವಾಗ ವಾಕ್ಯದ ಮುಖಾಂತರ ಪ್ರವಾದನೆ ಮುಖಾಂತರ ಮಾತಾಡಪ್ಪ ಅಂತ ದೇವರು ಅದೇ ರೀತಿ ಮಾತಾಡಿದ್ದಾರೆ. ತುಂಬ ಯೋಚನೆ ಮಾಡೋದು ಮತ್ತೆ ಮಕ್ಕಳ ಬಗ್ಗೆ ಎಲ್ಲ ಯೋಚನೆ ಮಾಡೋದೆಲ್ಲ ಮಾಡ್ತಾಯಿದ್ದೆ. ಶೋಭಕರು ಯಾವಾಗಲೂ ನಿಜ ಮಾಡಬೇಡ ಅಂತ ಹೇಳಿದ್ರು. ಈಗ ಒಂದು 2 ತಿಂಗಳಿಂದ ನಾನು ಯಾವ ಚಿಂತನೆ ಮಾಡ್ತಾ ಇಲ್ಲ. ನನ್ನ ದೇವರು ಒಳ್ಳೆಯದಾಗಿದೆ. ನನ್ನ ಸೊಸೆ ಮಕ್ಕಳು ಎಲ್ಲ ನನ್ನ ಚೆನ್ನಾಗಿ ನೋಡ್ತಾ ಇದ್ದಾರೆ. ದೇವರು ಅಷ್ಟೇ ಯೇಸುನಾಮಕ್ಕೆ ಸ್ತೋತ್ರ. ಶಕ್ತಿಶಾಲಿ. ನಂಗೆ ಹೋದ ವಾರದಿಂದ ಶೀತ ಕಂಟಿನ್ಯೂಸ್ ಆಗಿತ್ತು. ಸೋಮವಾರ ತುಂಬ ಜ್ವರನೂ ಬಂದಿತ್ತು. ಶೋಭಕನ ಹತ್ರ ಪ್ರೇ ಮಾಡಿಸ್ಕೊಂಡಿದ್ದೆ, ಅವತ್ತೇ ಗುಣ ಆಯಿತು. ಆಮೇಲೆ ಸಾಕ್ಷಿ ಹೇಳ್ತೀನಿ ಅಂತ ಪ್ರೇ ಮಾಡ್ಕೊಂಡಿದ್ದೆ. ಇವತ್ತು ಪ್ರೇಯರಿಗೆ ಬರೋ ತನಕ ಸ್ವಲ್ಪ ಮೂಗು ಬ್ಲಾಕ್ ಆಗ್ದಂಗೆ ಆಗ್ತಾಯಿತ್ತು, ಕಫ ಹೋಗ್ತಾಯಿತ್ತು. ಈಗ ಯಾವಾಗ ಶೀತ ಎಲ್ಲ ಗುಣ ಆಗ್ತಿದೆ ಅಂತ ಶೋಭಕ ಪ್ರೇಯರ್ ಮಾಡಿದ್ರು, ಆ ಕ್ಷಣದಲ್ಲೇ ಮೂಗೆಲ್ಲ ಬ್ಲಾಕ್ ಎಲ್ಲ ಹೋಗಿದೆ, ಶೀತ ಎಲ್ಲ ಕಂಪ್ಲೀಟಾಗಿ ಗುಣ ಆಗಿದೆ. ಇನ್ನೂ ಅನೇಕ ಜನ
ಟಚ್ ಮಾಡ್ತಾ ಇದ್ದಾರೆ. ಬಿಟ್ಟಿಲ್ಲ ದೇವ್ರು ಬಿಡೋದೆ, ಯೌವನಸ್ಥರು ಬಿಟ್ಟಿಲ್ಲ. ರಾಹುಲ್ ವಿಶ್ವಾಸ್ ದೇವ್ರನ್ನ ಬಿಡ್ತಾ ಇಲ್ಲ. ಎಲ್ಲಿ ಹೋದ್ರು ಬಿಡಲ್ಲ ನಿನ್ನ. ಏನೇ ಫ್ರೆಂಡ್ಸ್ ಅಂತ ಹೋಗ್ಬೋದು ರಾಹುಲ್, ನೀನು ವಿಶ್ವಾಸ ನೀನೇ ಫ್ರೆಂಡ್ಸ್ ಅಂತ ಹೋಗ್ಬೋದು. ಬಟ್ ನಿನ್ಗೆ ಒಂದಿನ ಒಂದು ರಿಯಲೈಸ್ ಆಗುತ್ತೆ, ಜಾಸ್ತಿ ದಿನ ಇಲ್ಲ, ಈಗ ಗೊತ್ತಾಗುತ್ತೆ ನಿನಗೆ. ಹೌದು, ದೇವ್ರೆ ನಿನಗೆ ಫ್ರೆಂಡ್ಸ್ ಅಂತ ಹೇಳಿ ನಿನಗೆ ಬೇಗನೆ ಅರಿವು ತರ್ತಾರೆ. ದೇವ್ರು ಬೇಗನೆ ಅರಿವು ತರ್ತಾರೆ. ಜೀಸಸ್. ಅಪ್ಪ ಅಮ್ಮ ಅದೇ ಬಗ್ಗೆ ಚಿಂತೆ ಮಾಡ್ತಿದ್ದಾರೆ. ನನ್ನ ಮಗ ಲೋ ಫ್ರೆಂಡ್ಸ್ ಅಂತ ಅವ್ರ ಮಾತು ಕೇಳ್ತಾರೆ. ಇಲ್ಲ ಇಲ್ಲ, ಎಕ್ಸ್ಚೇಂಜ್ ಆಗುತ್ತೆ, ಈಗ ಪರಿಸ್ಥಿತಿ ಚೇಂಜ್ ಆಗುತ್ತೆ ಈಗ. ಎಸ್, ಥ್ಯಾಂಕ್ ಯು, ವಂಡರ್ಫುಲ್ ಡ್ಯಾಡ್. ಇನ್ಯಾರು ಸಾಕ್ಷಿ ಹೇಳಿದ್ರೆ ಎಸ್ ಹೂರಿ ಮಾ ಶಿಖ ಲಬಾಕ ರೇಹ ಶಿಖ ಲಬ. ನಿಮ್ಮ ಮಕ್ಕಳ ಬಗ್ಗೆ ಚಿಂತೆ ಮಾಡಬೇಡಿ, ಕೃಷ್ಣ ರಾಣಿ ಚಿಂತೆ ಮಾಡಬೇಡಿ. ದೇವ್ರ ಟರ್ನ್ ಮಾಡ್ತಾರೆ. ಅವ್ರೇನೇ ಇರ್ಬೋದು, ಅವರು ದೇವ್ರ ಕೈಯಲ್ಲಿ ಇರೋದವ್ರು, ನಿಮ್ಮ ಕೈಯಲ್ಲಿ ಇಲ್ಲ. ಅವರು ದೇವ್ರ ಕಂಟ್ರೋಲ್ ಇದೆ ಅಲ್ಲಿ. ಎಸ್, ದೇವ್ರ ಕಂಟ್ರೋಲ್ ಮಾಡ್ತಿದ್ದಾರೆ. ಫೈವ್ ನಿನ್ನ ದೇವ್ರ ಚೇಂಜ್ ಮಾಡ್ತಾ ಇದ್ದಾರೆ. ಎಸ್ ಎಸ್, ಗ್ಲೋರಿ. ನೀನು ಚೇಂಜ್ ಆಗಿದ್ಯಾ? ಎಸ್, ಥ್ಯಾಂಕ್ ಯು, ವಂಡರ್ಫುಲ್. ಅಲ್ಲಿ ಫೈವ್ ದೇವ್ರ ಆತ್ಮ ಮುಟ್ತಾ ಇದ್ದಾರೆ. ಬಾ, ನೀನು ಹಿಂದೆ ಹೋಗ್ಬೇಡ, ನೀನು ಹಿಂದಕ್ಕೆ ಕದಿಲ್ಲ, ಮುಂದೆ ಕಲಿತಿರೋದು ದೇವ್ರು. ಹಿಂದಕ್ಕೆ ನೋಡಕ್ಕಲ್ಲ, ಮುಂದೆ ದಾರಿಲಿ ಹೋಗ್ಬೇಕು ದೇವ್ರ ಸಾನ್ನಿಧ್ಯದಲ್ಲಿ. ಬಾ ನೀನು, ಮುಂದೆ ಬಾ ನೀನು. ಎಸ್ ಜೀಸಸ್. ರಿಖ ಲಬ ಶಿಖ ಲಬಾಕ ರೇಹ ಲಬ. ದೇವರಲ್ಲಿ ನೋಡ್ತೀವಿ ಗಿಜ್ಜನ್ನ ಕರೀತಾ ಇದ್ದಾರೆ. ಅವ್ರಿಗೆ ಹೇಳ್ತಾರೆ ಪರಾಕ್ರಮಶಾಲಿ ನೀನು, ಪರಾಕ್ರಮಶಾಲಿ. ಭಯಾನಿಗೆ ಏನಾಗುತ್ತೋ ಅಂತ ಹೇಳಿ, ಬಟ್ ಇಲ್ಲ, ಪರಾಕ್ರಮಶಾಲಿ ನೀನು ಬೇಕು, ನನಗೆ ಬೇಕು. ದೇವ್ರನ್ನ ಅನೇಕ ಸಾರಿ ಕರೀತಿರೋದು ಬೇಕು ದೇವರಿಗೆ. ದೇವ್ರ ಕಾರ್ಯಗಳಲ್ಲಿ ನಿನ್ನನ್ನ ಪಾಲುಗಾರ ಆಗಿ ಮಾಡಕ್ಕೆ ದೇವ್ರು ಕರೀತಾ ಇದ್ದಾರೆ. ಮಿರಾಕಲ್ ಮಾಡ್ತಾರೆ. ಬಟ್ ನಿನಗೆ ರಿಯಲೈಸ್ ಆಗಿರಲಿಲ್ಲ. ಈಗ 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 ಸ್ವಲ್ಪ ದಿನದಿಂದಲೇ ಈಗ ಇನ್ನೂ ಫುಲ್ಲು ಜವಾಬ್ದಾರಿ ಬರ್ತೀನಿ ನಿನಗೆ. ಫುಲ್ ಚೇಂಜಸ್ ಆಗ್ತೀನಿ, ಫುಲ್ ಚೇಂಜಸ್ ಆಗ್ತೀನಿ. ಎಸ್, ನೀನು ದುಡಿದು ತಂದ್ಕೊಡಂಗೆ ದೇವ್ರು ನಿನ್ನ ಕಾರ್ಯ ಮಾಡ್ತೀನಿ. ದೇವರಲ್ಲಿ ಸೊಲೊಮೋನಿಗೆ ದಾವೀದನಿಗೆ ಹೇಳ್ತಾರೆ, ನಾನು ಆಲಯ ಕಟ್ಟಬೇಕು ಅಂದ್ರೆ, ಇಲ್ಲ ಇಲ್ಲ ಇಲ್ಲ, ನೀನು ಕಟ್ಟಂಗಿಲ್ಲ, ಮಗ ಕಟ್ಟಬೇಕು. ಮಗ ಕಟ್ಟಬೇಕು. ಆ ಬಿಲ್ಡಿಂಗ್ ಕಟ್ಟಕ್ಕೆ ದೇವ್ರು ನಿನ್ನ ಕೈದಿಂದ ಕಟ್ಸೋದು, ನಿನ್ನ ಕೈದಿಂದ ಕಟ್ಸೋದು. ಎಲ್ಲರೂ ಇನ್ಯಾರು ಸಾಕ್ಷಿದ್ದೀರಾ? ಇನ್ಯಾರು? ಎಸ್, ದೇವ್ರ ಒಂದು ಚೇಂಜಸ್, ಒಂದು ಬದಲಾವಣೆ ದೇವ್ರ ಕಾರ್ಯ ತರ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಸಿಂಹಾಸನ ರೆಡಿ ಮಾಡ್ತಾ ಇದ್ದಾರೆ. ಎಲ್ಲ ಹೋಗಿ 2026 ಅಲ್ಲಿ ಕೂತ್ಕೊಳ್ಳಕ್ಕೆಲ್ಲ ಬಾಯ್ಸ್ ಕೈ ಹಿಡ್ಕೊಳ್ಳಿ, ಲೇಡೀಸ್ ಕೈ ಹಿಡ್ಕೊಳ್ಳಿ. ಕೈ ಹಿಡ್ಕೊಂಡು ಕೈ ಎತ್ತಿ, ಕೈ ಜಾಯಿಂಟ್ ಎಲ್ಲ ಕೈ ಹಿಡ್ಕೊಂಡು ಮೇಲೆ ಎತ್ತಬೇಕು. ದೇವರಿಗೆ ಬಹಳ ಇಷ್ಟ ಒಗ್ಗಟ್ಟಿಂದ. ನೀವು ಅಲ್ಲಿ ಏನ್ ಮಾಡಿದ್ರು, ಅಲ್ಲಿ ಆದಿಕಾಂಡಲ್ಲಿ ಒಗ್ಗಟ್ಟಾಗಿ ಒಂದೇ ಭಾಷೆ, ಒಂದೇ ಮನೆ, ಒಂದೇ ಫ್ಯಾಮಿಲಿ. ಯಾವ ಬಿಲ್ಡಿಂಗ್ ಕಟ್ಟಿದ್ರಲ್ಲಿ ಇನ್ನೇನು ಆಕಾಶ ಮುಟ್ಟೋಗಿ. ಒಂದು ಮನಸ್ಸಿಂದ ನಾವು ದೇಶನ ಗೆಲ್ಬಹುದು. ಒಂದು ಮನಸ್ಸು ದೇವರು ಹೇಳ್ತಾರೆ, ಒಗ್ಗಟ್ಟಾಗಿದ್ರೆ ಅಸಾಧ್ಯ ಒಂದಿಲ್ಲ, ಒಂದು ಇಲ್ಲ ಇವರಿಗೆ. ಏನು ಬೇಕಾದ್ರೂ ಮಾಡ್ತಾರೆ ಈಗ. ನಾವು ಒಗ್ಗಟ್ಟಾಗಿ ನಾವು ಎಲ್ಲರೂ ಅಲ್ಲೋಕ್ ರಾಜ್ಯಗಳಿಗೆ ತಗೊಂಡ್ಬರ್ತೀವಿ. ನಾವು ಒಗ್ಗಟ್ಟಾಗಿ ಎಸ್ ರಿಖಾ ಶಿಖಾ, ನನ್ನ ಮನೆ ಬಗ್ಗೆ ನಾನು ಚಿಂತೆ ಮಾಡಲ್ಲ. ನಾವು ಒಗ್ಗಟ್ಟಾಗಿ ನಾವೆಲ್ಲ ಒಂದೇ ಮೇಲೆ ಒಂದೇ ಮನೆ, ಒಂದೇ ಪ್ರೀತಿ, ಒಂದೇ ಐಕ್ಯತೆ. ಎಲ್ಲ ನೀವೇ ಕಾಯ್ತಾ ಮೇಲೆ ಅಪೋಸ್ತಲ ಹೇಗಿತ್ತು, ಒಂದು ಮನಸ್ಸು, ಒಂದು ಪ್ರೀತಿ, ಒಂದೇ ಐಕ್ಯತೆ, ಒಂದೇ ನಂಬಿಕೆ. ಹಾಗೆಯೇ ನಮ್ಮ ಮೇಲೆ, ನಮ್ಮ ಕುಟುಂಬಗಳ, ನಮ್ಮ ಸಭೆಯ ಮೇಲೆ ಒಂದು ಮನಸ್ಸಿರುತ್ತೆ, ಒಗ್ಗಟ್ಟಿರುತ್ತೆ. ಭೇದ ಭಾವ ಇಲ್ಲ, ನಮ್ಮ ಒಳಗಡೆ ಭೇದ ಭಾವ ಇಲ್ಲ. ಎಸ್ ನೀವು ಒಪ್ಪಿಸ್ಕೊಡಿ ನೀವು. ಎಸ್ ಹೋಲಿಸ್ಬೇಡಿ. ನಾವು ಒಂದು ಮನಸ್ಸಾಗಿರ್ತೀವಿ, ನಾವು ಒಂದೇ ಪ್ರೀತಿಲಿ ಇರ್ತೀವಿ, ನಾವು ಐಕ್ಯದಲ್ಲಿ ಇರ್ತೀವಿ. ನಾವು ನಿನ್ನ ರಾಜ್ಯಕ್ಕಾಗಿ, ನಾವು ನಿನ್ನ ರಾಜ್ಯ ಅದು. ಯೇಸು ಎಂಬ ನಾಮ ಅದು ಬೇರೆಲ್ಲ. ಒಂದು ರಾಜ್ಯಕ್ಕೆ ಹೋಗೋದು ನಾವೆಲ್ಲ ಎಲ್ಲ. ಥ್ಯಾಂಕ್ ಯು, ವಂಡರ್ಫುಲ್. ಆ ಐಕ್ಯತೆನ ದೇವರು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ನೋಡಿ, ಈಗ ನೀವು ಒಗ್ಗಟ್ಟಾಗಿ ಈಗ ಕೈ ಹಿಡ್ಕೊಂಡಿದ್ದೀರಲ್ಲ, ಅಭಿಷೇಕಕ್ಕೆ ಟ್ರಾನ್ಸ್ಫರ್ ಆಗುತ್ತೆ, ಅಭಿಷೇಕಕ್ಕೆ ಟ್ರಾನ್ಸ್ಫರ್ ಆಗುತ್ತೆ. ಎಸ್, ಸುಖವಾದಿ
ಯಾಕಂದ್ರೆ ಏಸಪ್ಪ ಹೇಳ್ತಾರೆ, ನಾನು ತಂದೆ ಒಂದಾಗಿರೋ ಪ್ರಕಾರ ನೀವು ನನ್ನೊಳಗೆ, ಅಪ್ಪ ನಾವು ಒಗ್ಗಟ್ಟಾಗಿ ಬರ್ತಾ ಇದ್ದೀವಿ ನಿನ್ನೊಳಗೆ ಒಂದಾಗಿ. ನೀವು ಹೇಳ್ಬಿಟ್ಟು ನೀವು ಬಾಯ್ತಲ್ಲಿ ಹೇಳ್ಬಿಟ್ಟು ಒಗ್ಗಟ್ಟಾಗಿ ನಾನು ಯೇಸುವೊಳಗೆ ಒಂದಾಗಿ ಬರ್ತಾ ಇದ್ದೀನಿ, ಯೇಸುವೊಳಗೆ ಒಂದು. ಎಸ್ ಜೀಸಸ್ ಬೈಬಲ್ ಇದೆ, ಸಹೋದರರು ಒಂದಾಗಿ ಒಂದಾಗಿ ಅವ್ರ ಬಾಗಿಲ ಪ್ರಕಾರ ಒಂದಾಗಿದ್ದೀವಿ ರಾಜ, ಒಂದಾಗಿದ್ದೀವಿ. ಒಂದು ಮನೆ ನಾವು, ಒಂದು ಮನೆ ರಾಜ, ಒಂದು ಮನೆ ಜಲಸಿಲ್ಲ, ಸಿಟ್ಟಿಲ್ಲ, ದ್ವೇಷ ಇಲ್ಲ ನನ್ನೊಳಗಡೆ. ಎಸ್ ಜೀಸಸ್ 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 ಎಲ್ಲ ದ್ವೇಷ ತಕ್ಕಾಗಿದೆ, ಎಲ್ಲ ಜೀಸಸ್ ಒಂದೇ ಮನೆ, ಒಂದೇ ಕುಟುಂಬ, ಒಂದೇ ಕುಟುಂಬ ಎಲ್ಲ ಹೋಗಿ ಒಂದು ರಾಜ್ಯ ರಾಜ. ಎಸ್ ನೀವು ಅಭಿಷೇಕ ರಾಜ, ಅಭಿಷೇಕ ಮುಟ್ಟು ರಾಜ, ಗಮನಿಸ್ತು ಸ್ಪರ್ಶಿಸ ಪರಿಪೂರ್ಣ ಭಕ್ತಿ ಇದೆ ಒಬ್ಬರಲ್ಲಿ ಒಗ್ಗಟ್ಟು ರಾಜ ಈ ರೀತಿ ಮಕ್ಕಳ ಕಾಲ ದೊಡ್ಡ ಕಾರ್ಯಗಳಾಗಲು ಪ್ರೀತಿಸುವಂತ ಆತ್ಮ, ಕ್ರಿಸ್ತನ ಆತ್ಮ ಆತ್ಮ ರಾಜ. ಎಸ್ ಒಬ್ಬೊಬ್ಬರು ಎಲ್ಲ ಕಡೆ ರಾಜ. ಪ್ರಕಾಶ್ ಟಚ್ ಮಾಡ್ತಾ ಇದ್ದಾರೆ, ಹೊಸ ಹೃದಯ ನಿಮ್ಮೊಳಗಡೆ. ಎಸ್ ಹಳೆ ಓದ್ತಾ ಇದೆ. ಎಸ್ ಯಾವ ಇರಲ್ಲ ನಿಮ್ಮಲ್ಲಿ ಜೀಸಸ್ 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 ನಮ್ಮಲ್ಲಿ ಸುತ್ತಾಕ ಬಯಸಪ್ಪ, ಆ ದ್ವೇಷಿಸುವ ಆತ್ಮ, ಆ ಸೈತನ ಕಡೆ ಸುತ್ತಾಕ್ಬಿಡಿ ಇಷ್ಟದರೆ, ಆ ಬಟ್ಟೆ ಬೀಜ ಆತ್ಮನ ಸುತ್ತಾಕ್ಬಿಡಿ ಇಷ್ಟದರೆ. ಪ್ರೀತಿ ಮಾಡ್ತೀನಿ, ಎಲ್ಲರೂ ಪ್ರೀತಿ ಮಾಡ್ತೀನಿ ರಾಜ, ಎಲ್ಲರೂ ಪ್ರೀತಿ ಮಾಡ್ತೀನಿ. ನಾನು ಯಾರ ಮೇಲೆ ಕೈ ಇಟ್ಕೊಳ್ಳಲ್ಲ. ಎಸ್ ಜೀಸಸ್ ಯಾವಾಗ ಬೇರೆಯವ್ರ ಮೇಲೆ. ಎಸ್ ಜೀಸಸ್ ಎಲ್ಲ ಕೈಗಳ ಮೇಲೆ ಈ ಕಹಿ ಭಾವನೆ ಅದು ನಿಮ್ಮನ್ನೇ ಎಫೆಕ್ಟ್ ಮಾಡುತ್ತೆ. ದೇವಾಕ್ಯ ಹೇಳ್ತಾರೆ, ಕಾಣಿಕೆ ಹಾಕಿ ಮೊದಲು ನಿನ್ನ ಸಹೋದರನ ಮೇಲೆ ಫಸ್ಟ್ ಹೋಗಿ ಅವನ್ನ ನೀನು ಕ್ಷಮಿಸು, ಬಾ ನೀನು ಕ್ಷಮಿಸು. ನೀವು ದ್ವೇಷ ಮಾಡೋದು ನಿಮ್ಮ ಆರೋಗ್ಯದ ಮೇಲೆ ಎಫೆಕ್ಟ್ ಬೀಳುತ್ತೆ. ತರ್ಕೆ ಮಾಡಿ ನಾನು ದ್ವೇಷ ಮಾಡಲ್ಲ, ದ್ವೇಷ ಮಾಡಲ್ಲ, ಕ್ಷಮಿಸು ನನಗೆ ದೇವರು ಪ್ರೀತಿ ಸ್ವರೂಪನು, ನಾನು ಪ್ರೀತಿ ಸ್ವರೂಪನು. ಶೋಭನು ಸಹ ಪ್ರೀತಿ ಸ್ವರೂಪನು, ಯೇಸುದೇವನು ಕೂಡ ಪ್ರೀತಿ ಸ್ವರೂಪನು. ದೇವರು ತರನೇ ಇನ್ಮೇಲೆ, ಯೇಸಪ್ಪ ತರನೇ ಇನ್ಮೇಲೆ ನನ್ನೊಳಗಡೆ ದೇವರ ಚಿತ್ತ ಇಲ್ಲಿ ಯಾವುದು ನಡೆಯಲಿಲ್ಲ, ದೇವರ ಚಿತ್ತ ಇಲ್ಲಿ ಯಾವುದು ನಡೆಯಲಿಲ್ಲ. ನನಗೆ ಕಾಯಿಲೆ ಬಂದಿದ್ದು ಕೆಲವು ವಿಷಯಗಳನ್ನು ಕ್ಷಮಿಸ್ಬಿಡಪ್ಪ, ನಾನು ತಪ್ಪುಗಳನ್ನು ಒಪ್ಪಿಕೊಳ್ತಾ ಇದ್ದೀನಿ. ಹೊಸ
ಕಾಣಲ್ಲ ಇನ್ನು. ನಾವು ನೀವು ಬಂದಿರೋದು ದೇವ್ರನ್ನ ಮುಂಜಾನೆ ಹೆಂಗೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ನೀವೇ ಆಶ್ಚರ್ಯ ಪಡ್ತೀರಪ್ಪ, ದೇವರ ಸ್ಥಿತಿ ಸನ್ನಿಧಿಲಿ ನಾವು ದೇವರ ಸನ್ನಿಧಿಲಿ ಒಂದ್ ನೆನಪಿಟ್ಕೊಳ್ತೀವಿ. ನೀವು ಬಂದಿರೋದು ದೇವರಿಗೆ ಒಂದೇ ಒಂದು ಇಷ್ಟ ಆಗಿದ್ದು ನಮ್ಮ ನಿಮ್ಮನ್ನು ನಾವು ಒಗ್ಗಟ್ಟಾಗಿ ನಾವು ಒಂದಾಗಿರ್ತೀವಿ ಅಂತ ದೇವರಿಗೆ ಬಹಳ ಪ್ರೀತಿ. ಮನೆಯಪ್ಪ ನಮ್ದು ನಾವು ಪ್ರೀತಿ ಮಾಡ್ತೀನಿ, ನಾವು ಒಗ್ಗಟ್ಟಾಗಿರ್ತೀವಿ ಅಂತ ಹೇಳ್ತೀರಲ್ಲ, ದೇವರಿಗೆ ಬಹಳ ಪ್ರೀತಿ. ನೀವು ಒಬ್ಬೊಬ್ಬರು ಬಂದು ಸಾಕ್ಷಿ ಹೇಳ್ತೀರಿ, ಸಾಕ್ಷಿ ಹೇಳ್ತಾರೆ. 2026ಗೆ ನಾನಿಲ್ಲ, ಇವತ್ತು ನನಗೆ ಹೊಸ ಲೈಫ್, ಒಂದು ಹೊಸದಾಗಿ ಹುಟ್ಟಿದ್ದೀನಿ ನಾನು. ನನಗೆ ಮನಸ್ಸು ನನ್ನೊಳಗೀಗ ಬರ್ತಾ ಇದೆ. ಸಾಕ್ಷಿ ಹೇಳ್ಬೇಕಾ? ಸಾಕ್ಷಿ ಹೇಳೋದು ಇಲ್ಲ ಅಂದ್ರೆ ಸಮಾಧಾನ ಹೇಳೋದು ಎಲ್ಲ ಸುಂದರವಾಗಿಲ್ಲ. ಓದ್ಬೇಕು, ಬಾಯಿ ಆಗಲಿಲ್ಲ. Sorry.